ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತುನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಶ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರ ದೇವಾಃ. ಪ್ರತಿ ಗಣಧರ ದೇವಾಸ್ತೇಷಾಂ ವಚನಾನುಸಾರಂ ಆಸಾಧ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತೆಯ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗನಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾನಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯ ಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸವ್ವಸಿದ್ಧೆ ಧುವಮಚಲ ಮನೋವಂಗದಿಂ ಪತ್ತೆ ಓಚ್ಛಾಮಿ ಸಮಯ ಪಾಹುಡ ಮಿನಮೋಸುದ ಕೇವಲೀ ಭಣಿದಂ. ಮಿನಮೋಸುದ ಕೇವಲೀ ಭಣಿದಂ. ಇಲ್ಲಿಯವರೆಗೆ 115 ಗಾಥೆಗಳನ್ನು ನೋಡಿದ್ವಿ. 115ನೇ ಗಾಥೆಯವರೆಗೆ ನಾವೇನು ನೋಡಿದ್ವಿ ಅಂತಂದ್ರೆ, ಕ್ರೋಧ ಜಡ ಇದೆ, ಅದೇ ಪ್ರಕಾರ ಪ್ರತ್ಯಯ, ಅದರೊಳಗೆ ಸಾಮಾನ್ಯ ಪ್ರತ್ಯಯ ಮಿಥ್ಯಾತ್ವ, ವಿಶೇಷ ಪ್ರತ್ಯಯ ಗುಣಸ್ಥಾನಾದಿಗಳು, ನೋಕರ್ಮ, ಕರ್ಮ ಇವೆಲ್ಲವುಗಳು ಕೂಡ ಜೀವದಿಂದ ಏನದವಂದ್ರೆ ಭಿನ್ನದವ. ಹಿಂಗ ಜೀವ ಮತ್ತು ಪ್ರತ್ಯಯಗಳಲ್ಲಿ ಏಕತ್ವಿಲ್ಲ ಅನ್ನುವಂಥದ್ದನ್ನು ನೋಡಿದ್ವಿ. ಮಿಥ್ಯಾತ್ವ ಮೊದಲಾದ ಆಶ್ರವಗಳಂತೂ ಜಡ ಸ್ವಭಾವಗಳಿದ್ದಾವ. ಅವು ಜೀವದಿಂದ ಅತ್ಯಂತ ಭಿನ್ನದವ. ಯಾಕಂದ್ರೆ ಜೀವ ಚೈತನ್ಯ ಸ್ವರೂಪ ಇದ್ದಾನ. ಒಂದು ವೇಳೆ ಜಡ ಮತ್ತು ಚೇತನ ಒಂದಾಗಿ ಹೋಗ್ತಿದ್ವು ಅಂತಂದ್ರೆ ಭಿನ್ನ ದ್ರವ್ಯಗಳದ್ದು ಲೋಪ ಆಗುವಂತ ಮಹಾನ್ ದೋಷದ ಪ್ರಸಂಗ ಉಪಸ್ಥಿತ ಆಗ್ತದೆ. ಅದಕ್ಕಾಗಿ ಆಶ್ರವ ಮತ್ತು ಆತ್ಮನಲ್ಲಿ ಏಕತ್ವಿಲ್ಲ ಅನ್ನುವಂಥದ್ದು ನಿಶ್ಚಯನದಿಂದ ಸಿದ್ಧಾಂತನ ಇದೆ. ಅದೊಂದು ಸಿದ್ಧಾಂತ. ಈಗ ಶಿಷ್ಯ ಸಾಂಖ್ಯ ಮತಾನುಯಾಯಿಯಾಗಿರ್ತಕ್ಕಂಥವಿದ್ದ ಅಂತಂದ್ರೆ ಅವನ ಕುರಿತು ಪುದ್ಗಲ ದ್ರವ್ಯದ ಪರಿಣಾಮ ಸ್ವಭಾವ ಹೇಗಿದೆ ಅನ್ನುವಂಥದ್ದನ್ನು ಸಿದ್ಧ ಮಾಡ್ತಾರೆ. ಇದರ ಅರ್ಥ ಸಾಂಖ್ಯ ಮತದವರು ಪ್ರಕೃತಿ ಮತ್ತು ಪುರುಷ ಇಬ್ಬರನ್ನೂ ಕೂಡ ಅಪರಿಣಾಮಿ ಅಂತ ಹೇಳಿ ಮನ್ನಿಸ್ತಾರೆ. ಪ್ರಕೃತಿ ಮತ್ತು ಪುರುಷ ಅಪರಿಣಾಮಿ ಇದ್ದಾರೆ ಅಂತ ಹೇಳಿ ಏನ್ ಮನ್ನಿಸ್ತಾರಲ್ಲ, ಅದನ್ನ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ ಹೇಗಿದೆ ವಸ್ತು ಸ್ವರೂಪ ಅಂತ ಹೇಳಿ. ಅದರ ಸಲುವಾಗಿ 5 ಗಾಥೆಗಳನ್ನು ಹೇಳವರಿದ್ದಾರೆ. 116, 117, 18, 19, 20 ಈ 5 ಗಾಥೆಗಳಲ್ಲಿ ಈ ವಿಷಯವನ್ನು ಹೇಳವರಿದ್ದಾರೆ. ಅದಕ್ಕೆ ಮೊದಲು ನಾವು 5 ಗಾಥೆಗಳನ್ನು ಪಾಠ ಮಾಡೋಣ, ಆಮೇಲೆ ಅವುಗಳ ಅರ್ಥವನ್ನು ನೋಡೋಣ. 116ರಿಂದ 120. ಜೀವೇನ ಸಯಂ ಬದ್ಧಂ ನ ಸಯಂ ಪರಿಣಮದಿ ಕಮ್ಮ ಭಾವೇನ ಜದಿ ಪೊಗ್ಗಲದೌವಮಿನಂ ಅಪ್ಪರಿಣಾಮೈ ಸದಾ ಹೋದಿ. ಅಪ್ಪರಿಣಾಮಿ ತದಾ ಹೋದಿ ಕಮ್ಮಯ್ಯ ವಗ್ಗನಾಸುಯ ಅಪರಿಣಮಂತೀಸು ಕಮ್ಮ ಭಾವೇನ ಸಂಸಾರಸ್ಸ ಅಭಾವೋ ಪಸಜ್ಜದೆ ಸಂಖ ಸಮೋವಾ ಜೀವೋ ಪರಿಣಾಮಯದೆ ಪೊಗ್ಗಲದೌವಾನಿ ಕಮ್ಮ ಭಾವೇನ
ತೇ ಸಮಯ ಪರಿಣಮಂತೆ ಕಹಂ ನು ಪರಿಣಾಮಯದಿ ಚೇದಾ ಅಹಸಯಮೇವ ಹಿ ಪರಿಣಮದಿ ಕಮ್ಮ ಭಾವೇನ ಪೊಗ್ಗಲಂ ದೌವಂ ಜೀವೋ ಪರಿಣಾಮಯದೆ ಕಮ್ಮಂ ಕಮ್ಮ ನಿಮಿತ್ತಮಿದಿಮಿಚ್ಛಾ ನಿಯಮಾ ಕಮ್ಮ ಪರಿಣದಂ ಕಮ್ಮಂ ಚಿಯಹೋದಿ ಪೊಗ್ಗಲಂ ದೌವಂ ತಹತಂ ನಾನಾವರನಾ ಈ ಪರಿಣಮದಂ ಮುನಸು ತಚ್ಛೇವ. ಪ್ರಾಕೃತದಲ್ಲಿ ನೋಡಿದ್ವಿ, ಈಗ ಕನ್ನಡದಲ್ಲಿ ನೋಡೋಣ. ಜೀವದಳು ತಾನಾಗಿ ಬಂಧಿಸದೆ ಮೇನ್ ಕರ್ಮ ಭಾವದೊಳು ಪರಿಣಮಿಸದಿರೇ ಅವು ಪುದ್ಗಲ ದ್ರವ್ಯಗಳು ಕೂಡ ಅಪರಿಣಾಮಿಯೆಂದು ಸಿದ್ಧವಾಗುವು. ಆ ಕಾರ್ಮಾನ ವರ್ಗನಗಳು ಕರ್ಮ ಭಾವದಿಂ ಪರಿಣಮಿಸುವುದಿಲ್ಲವೆಂದರೆ ಸಕಲ ಸಂಸಾರದ ಭಾವವಿಲ್ಲವೇ ಸಾಂಖ್ಯಮತ ಪ್ರಸಂಗ ಉದ್ಭವಿಸುವುದು. ಜೀವನೆ ಪುದ್ಗಲ ದ್ರವ್ಯವ ಕರ್ಮ ಭಾವಗಳಿಂದ ಪರಿಣಮಿಸುವನೆಂದರೆ ಜೀವತಾನಾಗಿ ಪರಿಣಮಿಸದ ಕಾರ್ಮಾನ ವರ್ಗನವ ಹೇಗೆ ಪರಿಣಮಿಸುವನು. 119. ಪುದ್ಗಲ ದ್ರವ್ಯ ತಾನಾಗಿಯೇ ಕರ್ಮ ಭಾವದಿಂ ಪರಿಣಮಿಸುವುದೆಂದು ನಂಬಿದರೆ ಪುದ್ಗಲವನು ಜೀವ ಕರ್ಮ ರೂಪದಿಂ ಪರಿವರ್ತಿಸುವುದು ಮಿಥ್ಯವೆಂದಾಯಿತು. ಪುದ್ಗಲವು ಕರ್ಮ ರೂಪದಿಂ ಪರಿಣಮಿಸಿನ ನಿಯಮದಿಂ ಕರ್ಮವೇ ತಾನಹುದು. ಪುದ್ಗಲವು ಜ್ಞಾನಾವರನಾದಿ ರೂಪದಿಂ ಪರಿಣಮಿಸಿ ಅದನದೇಯ ಎಂದರಿವುದು. ನೋಡಿ, ಈ ರೀತಿ 115 ಮುಗಿದ ಮೇಲೆ 116ರಿಂದ 120ರವರೆಗೆ ಈ ಪ್ರಕಾರ ಪ್ರಾಕೃತ ಮತ್ತು ಕನ್ನಡ ಗಾಥೆಗಳನ್ನು ನಾವೇನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನೋಡ್ಕೊಂಡಿದ್ದೀವಿ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು ಅಂದ್ರೆ, ಸಾಂಖ್ಯಮತಿ ಪ್ರಕೃತಿ ಮತ್ತು ಪುರುಷನನ್ನ ಅಪರಿಣಾಮಿ ಅಂತ ತಿಳ್ಕೊಂಡು ಏನು ಮನ್ನಿಸ್ತಾನಲ್ಲ, ಅವನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಅರ್ಥವನ್ನ ನೋಡೋಣ, ಗಾಥಾರ್ಥಗಳನ್ನ ನೋಡೋಣ. ಈ ಇನಂ ಪೊಗ್ಗಲ ದವ್ವಂ, ಈ ಪುದ್ಗಲ ದ್ರವ್ಯವು ಜೀವೇ ಅಂದ್ರೆ ಜೀವದಲ್ಲಿ, ಈ ಪುದ್ಗಲ ದ್ರವ್ಯ ಜೀವದಲ್ಲಿ ಸ್ವಯಂ ನ ಬದ್ಧಂ ತಾನಾಗಿನೇ ಏನಾಗ್ಲಿಲ್ಲ ಅಂದ್ರೆ ಕಟ್ಟಲ್ಪಡಲಿಲ್ಲ. ಸ್ವಯಂ ಈ ಒಂದು ಪುದ್ಗಲ ದ್ರವ್ಯ ಜೀವದೊಳಗೆ ತಾನಾಗಿ ಬಂದು ಏನ್ ಮಾಡಲಿಲ್ಲ ಅಂದ್ರೆ ಕಟ್ಟಲ್ಪಡಲಿಲ್ಲ. ಕಮ್ಮ ಭಾವೇನ ಕಟ್ಟಲ್ಪಡಲಿಲ್ಲ ಮತ್ತು ಕರ್ಮ ಭಾವದಿಂದ ಸ್ವಯಂ ನ ಪರಿಣಮದಿ ತಾನಾಗಿನೇ ಏನ್ ಮಾಡಲಿಲ್ಲ ಅಂದ್ರೆ ಪರಿಣಮಿಸುವುದಿಲ್ಲ. ಈ ಪುದ್ಗಲ ದ್ರವ್ಯ ಜೀವದೊಳಗ ತಾನಾಗೆ ಕಟ್ಟಲ್ಪಡುವುದಿಲ್ಲ ಮತ್ತು ಕರ್ಮ ಭಾವದಿಂದ ತಾನಾಗೆ ಪರಿಣಮಿಸುವುದಿಲ್ಲ. ಜದಿ ಒಂದು ವೇಳೆ ಹೀಗೆ ಮನ್ನಿಸಿದರೆ, ಪುದ್ಗಲ ದ್ರವ್ಯ ಜೀವದೊಳಗೆ ತಾನಾಗಿ ಕಟ್ಟಲ್ಪಡುವುದಿಲ್ಲ ಮತ್ತು ಕರ್ಮ ಭಾವದಿಂದ ತಾನಾಗಿ ಪರಿಣಮಿಸುವುದಿಲ್ಲ ಅಂತೇನಾದ್ರೂ ಮನ್ನಿಸಿದರೆ ಆಗ ಅದು ತದಾ ಅಪರಿಣಾಮಿ, ಅವಾಗ ಅದೇನಾಗ್ತದ, ಪರಿಣಮಿಸುವುದಿಲ್ಲವೆಂದು ಹೋದಿ ಸಿದ್ಧವಾಗುತ್ತದೆ. ಪುದ್ಗಲ ದ್ರವ್ಯ ಜೀವದೊಳಗ ತಾನಾಗಿ ಕಟ್ಟಲ್ಪಡುವುದಿಲ್ಲ ಅಥವಾ ಕರ್ಮ ಭಾವದಿಂದ ತಾನಾಗಿ ಪರಿಣಮಿಸೋದಿಲ್ಲ ಅಂತೇನಾದ್ರೂ ಮನ್ನಿಸಿದೆ ಅಂತಂದ್ರೆ ಆಗ ಅದು ಪರಿಣಮಿಸೋದಿಲ್ಲ ಅಂತ ಏನಾಗ್ತದೆ, ಸಿದ್ಧ ಆಗ್ತದೆ. ಯ ಮತ್ತು ಕಮ್ಮ ಇಯ ವಗ್ಗನಾಸು ಕರ್ಮ ವಾರ್ಗನೆಗಳು, ಕರ್ಮಾನ ವರ್ಗನೆಗಳು ಆ ಸಮಯದೊಳಗ
ಕಾರ್ಮಾನ ವರ್ಗಣೆಗಳೆಲ್ಲ ಕಮ್ಮಭಾವೇನ ಕರ್ಮಭಾವದಿಂದ ಅಪರಿಣಮಂತೀಸು ಅಂದ್ರೆ ಪರಿಣಮಿಸೋದಿಲ್ಲ. ಆದರೆ ಕಾರ್ಮಾನ ವರ್ಗಣಗಳು ಕರ್ಮಭಾವದಿಂದ ಪರಿಣಮಿಸೋದಿಲ್ಲ ಅಂತಾದರೆ ಸಂಸಾರಸ್ಸ ಅಭಾವೋ ಪಸಜ್ಜದೆ ವಾ ಸಂಖಸಮವೋ, ಅವಾಗೇನಾಗ್ತದ ಅಂತಂದ್ರ ಈ ಪ್ರಕಾರ ಕರ್ಮ ವರ್ಗಣೆಗಳು ಕರ್ಮಭಾವದಿಂದ ಪರಿಣಮಿಸಲಿಲ್ಲ ಅಂತಂದ್ರೆ ಸಂಸಾರದ ಅಭಾವ ಸಿದ್ಧ ಆಗ್ತದೆ. ಅಥವಾ ಸಾಂಖ್ಯ ಸಮವೋ, ಸಾಂಖ್ಯ ಮತದ ಪ್ರಸಂಗ ಬರ್ತದೆ. ಒಂದು ವೇಳೆ ನಾವು ಇದನ್ನು ಮನ್ನಿಸಲಿಲ್ಲ ಅಂತಂದ್ರೆ. ಮತ್ತು ನೋಡಿ, ಈ ಪ್ರಕಾರ ಕಾರ್ಮಾನ ವರ್ಗಣಗಳು ಕರ್ಮಭಾವದಿಂದ ಪರಿಣಮಿಸೋದಿಲ್ಲ ಅಂತ ಏನಾದ್ರೂ ನಾವು ಅಂದಿವಿ ಅಂದ್ರ, ಯಾಕಂದ್ರೆ ಮೇಲೆ ಹೇಳಿದ ಪುದ್ಗಲ ದ್ರವ್ಯ ಜೀವದೊಳಗೆ ತಾನಾಗಿ ಕಟ್ಟಲ್ಪಡ್ಲಿಲ್ಲ, ಕರ್ಮಭಾವದಿಂದ ತಾನಾಗಿ ಪರಿಣಮಿಸೋದಿಲ್ಲ ಅಂತಂದ್ರ ಅಪರಿಣಾಮಿ ಆಗ್ತಾವ. ಅವಾಗ ಏನಾಗ್ತದ, ಕಾರ್ಮಾನ ವರ್ಗಣಗಳು ಕರ್ಮಭಾವದಿಂದ ಪರಿಣಮಿಸೋದಿಲ್ಲ, ಸಂಸಾರದ ಅಭಾವ ಆಗುವ ಸಾಧ್ಯತೆ ಇದೆ, ಅಥವಾ ಸಾಂಖ್ಯ ಮತದ ಪ್ರಸಂಗ ಬರ್ತದೆ. ಇದು ಒಂದು ಕಾನ್ಸೆಪ್ಟ್ ಆಯ್ತು. ಮುಂದೆ ಮತ್ತೇನ್ ಹೇಳ್ತಾರೆ ನೋಡ್ರಿ, ಜೀವೋ ಪುಗ್ಗಲ ದೌವಾನಿ ಕಮ್ಮ ಭಾವಾನಿ ಪರಿಣಾಮಯದೆ. ಮತ್ತು ಜೀವವೇ ಪುದ್ಗಲ ದ್ರವ್ಯಗಳನ್ನ ಕರ್ಮಭಾವದಿಂದ ಪರಿಣಮನ ಮಾಡಿಸ್ತದ ಅಂತೇನಾದ್ರೂ ನಂಬಿದರೆ ತಿಳಿತಾ, ಜೀವನ ಪುದ್ಗಲ ಕರ್ಮಗಳನ್ನ ಕರ್ಮಭಾವದಿಂದ ಪರಿಣಾಮಯದೆ ಅಂದ್ರೆ ಪರಿಣಮನ ಮಾಡಿಸ್ತದ ಅಂತೇನಾದ್ರೂ ನಂಬಿದ್ರೆ ಸಮಯ ಪರಿಣಮಂತೆ, ತಾನು ಪರಿಣಮನ ಮಾಡದೆ ತೇ ಆ ವರ್ಗಣೆಗಳನ್ನು, ಕಾರ್ಮನ ವರ್ಗಣೆಗಳನ್ನ ಚೇತನಾತ್ಮನು ಕಹಂನು ಪರಿಣಾಮಯದಿ ಹೇಗೆ ಪರಿಣಮನ ಮಾಡಿಸ್ತಾನೆ? ತಾ ಪರಿಣಮನ ಮಾಡೋದಿಲ್ಲ, ತಾನು ಪರಿಣಮನ ಮಾಡಲ್ದನ ಆ ವರ್ಗಣಗಳನ್ನ ಚೈತನ್ಯಾತ್ಮ ಹೇಗೆ ತಾನೇ ಪರಿಣಮನ ಮಾಡಿಸ್ತಾನ ಅನ್ನುವ ಪ್ರಶ್ನೆ, ಈ ಪ್ರಶ್ನೆ ನಿರ್ಮಾಣ ಆಗ್ತದೆ. ಅವಾಗ ಅಥವಾ ಹಿಂಗೂ ಆಗಬಹುದು, ಒಂದು ವೇಳೆ ಪೊಗ್ಗಲ ದವ್ವಂ ಪುದ್ಗಲ ದ್ರವ್ಯವು ಸ್ವಯಮೇವ ಹಿ ತನ್ನಿಂದ ತಾನೇ ಕಮ್ಮಭಾವೇನ ಕರ್ಮಭಾವದಿಂದ ಪರಿಣಮನ ಮಾಡುತ್ತದೆ ಎಂದು ನಂಬಲಾದರೆ, ತನ್ನಿಂದ ತಾನೇ ಪರಿಣಮನ ಮಾಡುತ್ತದಂತ ಏನಾದರೂ ನಂಬಿದ್ರ ಜೀವವು ಕಮ್ಮಂ ಕರ್ಮವನ್ನು ಎಂದರೆ ಪುದ್ಗಲ ದ್ರವ್ಯವನ್ನು ಕಮ್ಮತ್ತಂ ಕರ್ಮರೂಪವನ್ನಾಗಿ ಪರಿಣಾಮಯದೆ ಪರಿಣಮನ ಮಾಡಿಸ್ತದೆ ಅನ್ನುವಂತಹ ಕಥನವು ಅಸತ್ಯವೆಂದು ಸಿದ್ಧವಾಗುತ್ತದೆ. ಏನ್ ಹೇಳಿದ್ರು, ಒಂದು ವೇಳೆ ಪುದ್ಗಲ ದ್ರವ್ಯ ತನ್ನಿಂದ ತಾನೇ ಕರ್ಮಭಾವದಿಂದ ಪರಿಣಮನ ಮಾಡ್ತದ ಅಂತ ತಿಳ್ಕೊಂಡ ನಂಬಿದರೆ ಜೀವ ಕರ್ಮವನ್ನ ಅಂದ್ರೆ ಪುದ್ಗಲ ದ್ರವ್ಯವನ್ನ ಕರ್ಮರೂಪವಾಗಿ ಪರಿಣಮನ ಮಾಡಿಸ್ತದ ಅನ್ನುವ ಮಾತು ಅಸಿದ್ಧ ಆಗ್ತದ ಅಥವಾ ಅಸತ್ಯ ಆಗ್ತದ. ತಿಳಿತಾ, ಈ ರೀತಿ ಇದೆ ನೋಡಿ. ಮುಂದೆ ಮತ್ತೇನ್ ಹೇಳ್ತಾರ, ಇನ್ನೂ ಒಂದು ಸ್ವಲ್ಪ ಇದೆ ಗಾಥಾರ್ಥ. ಅದಕ್ಕಾಗಿ ಯಾವ ಪ್ರಕಾರ ನಿಯಮದಿಂದ ಕರ್ಮರೂಪದಿಂದ ಕರ್ತೃವಿನ ಕಾರ್ಯರೂಪ, ಕರ್ಮರೂಪ ಅಂದ್ರೆ ಕರ್ತೃವಿನ ಕಾರ್ಯರೂಪದಿಂದ ಪರಿಣಮಿಸತಕ್ಕಂಥ ಪೊಗ್ಗಲದವ್ವಂ ಪುದ್ಗಲ ದ್ರವ್ಯವು ಕಮ್ಮಂ ಚಿಯ ಕರ್ಮವೇ ಹೋದಿ ಇದೆ, ಅದು ಕರ್ಮನೇ ಇದೆ. ಪುದ್ಗಲ ದ್ರವ್ಯ ಕರ್ಮರೂಪದಿಂದ ಪರಿಣಮಿಸ್ತಕ್ಕಂಥ ಪುದ್ಗಲ ದ್ರವ್ಯ ಅದು ಸ್ವಯಂ ಕರ್ಮಿದೆ. ಇದೇ ಪ್ರಕಾರ ನಾನಾ ವರ್ಣ ಈ ಪರಿಣದಂ ಜ್ಞಾನ ವರ್ಣಾದಿ ರೂಪವಾಗಿ ಪರಿಣಮಿಸ್ತಕ್ಕಂಥ ತಂ ಪುದ್ಗಲ ದ್ರವ್ಯವು ತಚ್ಚೇವ ಜ್ಞಾನ ವರ್ಣಾದಿಯೇ ಇದೆ ಎಂದು ತಿಳಿಯಿರಿ. ತಿಳಿತಾ, ಪುದ್ಗಲ ದ್ರವ್ಯದ ಪರಿಣಮನ ಇದೆಲ್ಲವೂ ಕೂಡ ಕಾರ್ಮಾಣ ವರ್ಗಣ ರೂಪದ್ದೇನು ಕಾರ್ಮಾಣ ವರ್ಗಣ ಏನಿದೆಯಲ್ಲ ಅದೆಲ್ಲ ಪುದ್ಗಲನೇ ಇದೆ. ಅದಕ್ಕೆ ಜ್ಞಾನಾವರಣಾದಿ ಏನಿದಾವಲ್ಲ ಇವೆಲ್ಲವನ್ನು ನೀವೇನ್ ಮಾಡ್ರಿ ಅಂದ್ರೆ ಪುದ್ಗಲ ದ್ರವ್ಯ ಅಂತ ಹೇಳಿ ತಿಳಿರಿ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳ ಇದೇನಿದೆ ಅಂತಂದ್ರೆ ಸುಂದರವಾಗಿರ್ತಕ್ಕಂಥದ್ದಿದೆ. ಅಂದ್ರೆ ಎಲ್ಲಾ ದ್ರವ್ಯಗಳು ಪರಿಣಮನ ಸ್ವಭಾವವುಳ್ಳವಾಗಿರೋದ್ರಿಂದ ಅವು ತಮ್ಮ ತಮ್ಮ ಭಾವದ ಕರ್ತೃಗಳು ತಾವೇ ಅದ್ದಾವ. ಜೀವನು ಕೂಡ ಪರಿಣಮನಶೀಲಿದೆ, ಪುದ್ಗಲವು ಕೂಡ ಪರಿಣಮನಶೀಲಿದೆ. ಎಲ್ಲಾ ದ್ರವ್ಯಗಳು ಪರಿಣಮನ ಸ್ವಭಾವ ಉಳ್ಳಂತವುಗಳೇ ಇದ್ದಾವೆ.
ಹಂಗಾದ್ರೆ ಅವು ತಮ್ಮ ತಮ್ಮ ಭಾವದ ಕರ್ತೃಗಳು ತಾವೇ ಇದ್ದಾವಲ್ಲ. ಪುದ್ಗಲ ದ್ರವ್ಯ ತನ್ನ ಯಾವ ಭಾವವನ್ನು ಮಾಡ್ತದಲ್ಲ ಅದರ ಕರ್ತೃ ಅದೇ ಇದೆ, ಪುದ್ಗಲ ದ್ರವ್ಯವೇ ಇದೆ. ಅದೇ ಮಾತನ್ನ ಇಲ್ಲಿ 116ರಿಂದ 120ರವರೆಗೆ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿಕೊಟ್ರು. ಯಾವ ದ್ರವ್ಯ ಯಾರ್ದು ಕರ್ತ ಆಗ್ತದ, ಯಾರ್ದು ಬೇರೆಯವ್ರದ್ದಾಗೋದಿಲ್ಲ, ತನ್ನ ಭಾವದ ಕರ್ತ ತಾನೇ ಇದೆ. ಎಲ್ಲಾ ದ್ರವ್ಯಗಳು ತಮ್ಮ ತಮ್ಮ ಭಾವಗಳ ಕರ್ತ ತಾವೇ ಇದ್ದಾವ. ಅಲ್ಲಿ ಬೇರೆ ತರದೇನಿಲ್ಲ ಅಂದ್ರೆ ಯಾವುದೇ ಹಸ್ತಕ್ಷೇಪ ಇಲ್ಲವೇ ಇಲ್ಲ. ಈ ಪ್ರಕಾರ ಇವು 5 ಗಾಥೆಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ತಿಳಿತಾ? ಇದರ ಸಲುವಾಗಿ ಇಲ್ಲಿ ಅಮೃತಚಂದ್ರ ಆಚಾರ್ಯರದ್ದೇನಿದೆ ಅಂತಂದ್ರೆ ಟೀಕೆ ಇದೆ, ಅದನ್ನು ಸ್ವಲ್ಪ ನೋಡೋಣ. ಇವು 5 ಗಾಥೆಗಳಿಗೆ ಸಂಬಂಧಪಟ್ಟ ಹಾಗೆ 115 ಮುಗಿದ ಮೇಲೆ 116ರಿಂದ 120 ಏನಿದೆಯಲ್ಲ, ಈಗ ಏನ್ ನೋಡಿದ್ವಲ್ಲ, ಇದರದ ವಿಶೇಷ ಒಂದು ವಿಶ್ಲೇಷಣೆಯನ್ನು ಏನ್ ಮಾಡಿದಾರ ಅಂತಂದ್ರೆ ಕೊಟ್ಟಿದ್ದಾರೆ. ಅಮೃತಚಂದ್ರ ದೇವ ಕೊಟ್ಟಿದ್ದಾರೆ, ಅದರ ಟೀಕೆಯಲ್ಲಿ ಹೇಳಿದ್ದಾರೆ. ಅದನ್ನೊಂದು ಸ್ವಲ್ಪ ನಾವು ನೋಡ್ತಾ ಹೋಗೋಣ, ನೋಡಿ ಆಮೇಲೆ ಮುಂದೆ ಹೋಗೋಣ. ನೋಡಿ ಏನ್ ಹೇಳಿದ್ರು, ಒಟ್ಟಾರೆಯಾಗಿ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲಿ ಮುಖ್ಯವಾಗಿರತಕ್ಕಂಥ ವಿಷಯ ಏನ್ ಬಂದಿತ್ತು ಅಂತಂದ್ರೆ, ನೋಡಿ ಸಾಂಖ್ಯ ಮತದವರು ಏನ್ ಮಾಡ್ತಾರೆ, ಪ್ರಕೃತಿ ಮತ್ತು ಪುರುಷನನ್ನ ಅಪರಿಣಾಮಿ ಅಂತ ಹೇಳಿ ಮನ್ನಿಸ್ತಾರಲ್ಲ, ಹಂಗಾದ್ರೆ ಅಪರಿಣಾಮಿ ಅಂತ ಮನ್ನಿಸೋದ್ರಿಂದ ಬಹಳ ದೊಡ್ಡ ದೋಷ ಬರ್ತದ. ಅದರ ಕುರಿತಾಗಿ 116ನೇ ಗಾಥೆಯಿಂದ 120ನೇ ಗಾಥೆಯವರೆಗೆ ಹೇಳಿದ್ದಾರೆ. ಅದರದ ಅಮೃತಚಂದ್ರ ಆಚಾರ್ಯರ ಟೀಕೆ ಆ ಗಾಥೆಗೆ ಸಂಬಂಧಪಟ್ಟಂಗಿದೆ. ಅದನ್ನು ನಾವು ಏನ್ ಮಾಡೋಣ ಅಂದ್ರೆ ಒಂದು ಸ್ವಲ್ಪ ವಾಚನ ಮಾಡಿ ಆಮೇಲೆ ನಾವು ಮುಂದೆ ಹೋಗೋಣ. ಒಂದು ವೇಳೆ ಪುದ್ಗಲ ದ್ರವ್ಯ ಜೀವದಲ್ಲಿ ತಾನಾಗಿ ಕಟ್ಟಲ್ಪಡ್ಲಿಲ್ಲಂದ್ರ ಮತ್ತು ಕರ್ಮ ಭಾವದಿಂದ ತಾನಾಗಿ ಪರಿಣಮನ ಆಗಲಿಲ್ಲ ಅಂತಂದ್ರೆ, ಓಕೆ, ಪುದ್ಗಲ ದ್ರವ್ಯ ತಾನಾಗೆ ಬಂಧಿತ ಆಗಲಿಲ್ಲ ಮತ್ತು ಕರ್ಮ ಭಾವದಿಂದ ತಾನಾಗಿ ಪರಿಣಮನ ಆಗಲಿಲ್ಲ ಅಂತಂದ್ರೆ ಅದು ಅಪರಿಣಾಮಿ ಅದ ಅಂತ ಸಿದ್ಧ ಆಗ್ತದ. ಓಕೆ, ಮತ್ತೆ ಹೀಗಾಗುವುದರಿಂದ ಸಂಸಾರದ ಅಭಾವ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸಂಸಾರದೊಳಗ ಇದರದ ಪರಿಣಮನ ಇದೆಯಲ್ಲ, ಎಲ್ಲ ಪುದ್ಗಲ ದ್ರವ್ಯದ ಪರಿಣಮನ ಇದೆ. ಕಂಪ್ಲೀಟ್ ಎಲ್ಲಾ ದ್ರವ್ಯಗಳು ಏನಿದ್ದಾವ ಅಂದ್ರೆ ಎಲ್ಲ ನಮಗೆ ಕಾಣುವಂಥದ್ದೆಲ್ಲ ಪುದ್ಗಲ ದ್ರವ್ಯದ ಪರಿಣಮನದ ಅವಸ್ಥಾ ವಿಶೇಷಗಳನ್ನೇ ನಾವು ನೋಡ್ತಾ ಇದ್ದೀವಿ. ಕಣ್ಣಿಗೆ ಕಾಣುವುದೆಲ್ಲ ರೂಪಿ ಎಲ್ಲ ಪುದ್ಗಲನೇ ಇದೆ. ಹಾಗಾದ್ರೆ ಅದು ಪರಿಣಮನ ಆಗಲಿಲ್ಲ, ಕರ್ಮ ಭಾವದಿಂದ ಅದು ಪರಿಣಾಮನ ಮಾಡೋದಿಲ್ಲ ಅಂತಂದ್ರೆ ಅದು ಅಪರಿಣಾಮಿ ಅದ ಅಂತ ಸಿದ್ಧ ಆಗ್ತದ. ಹಂಗಾಗಿ ಅಪರಿಣಾಮಿ ಒಂದು ವೇಳೆ ಇತ್ತಂದ್ರ, ಪುದ್ಗಲ ದ್ರವ್ಯ ಅಪರಿಣಾಮಿ ಆಗ್ತಿತ್ತು ಅಂತಂದ್ರ ಸಂಸಾರದ ಅಭಾವ ಆಗಬಹುದು. ಒಂದು ವೇಳೆ ಪುದ್ಗಲ ದ್ರವ್ಯ ಕರ್ಮರೂಪವಾಗಿ ಪರಿಣಮನ ಮಾಡಲಿಲ್ಲ ಅಂತಂದ್ರ ಜೀವ ಕೂಡ ಕರ್ಮರಹಿತ ಅಂತನ ಸಿದ್ಧ ಆಗ್ತದ. ಜೀವ ಕರ್ಮರಹಿತ ಅಂತಂದ್ರ ಅವ ಸಿದ್ಧ ಜೀವ ಆಗಿಬಿಡ್ತದ. ಅವಾಗ ಸಂಸಾರ ಯಾರಿಗೆ? ಸಂಸಾರದ ಅಭಾವ ಆಗುವ ಪ್ರಸಂಗ ಬರ್ತದ. ಅದಕ್ಕ ಜೀವ ಪುದ್ಗಲ ದ್ರವ್ಯವನ್ನ ಕರ್ಮಭಾವದಿಂದ ಪರಿವರ್ತಿಸ್ತದ. ಅದಕ್ಕಾಗಿ ಸಂಸಾರದ ಅಭಾವ ಆಗೋದಿಲ್ಲ. ತಿಳಿತಾ? ಅವಾಗ ಏನ್ ಬರ್ತದ ಮಾತು, ಜೀವನ ಏನ್ ಮಾಡ್ತದ, ಪುದ್ಗಲ ದ್ರವ್ಯವನ್ನ ಕರ್ಮಭಾವದಿಂದ ಪ್ರವೃತ್ತಿಸ್ತದೆ. ಅದಕ್ಕಾಗಿ ಸಂಸಾರದ ಅಭಾವ ಆಗುವುದಿಲ್ಲ, ನೀವು ಹಿಂಗೆ ಹೇಳಬೇಡ್ರಿ ಅಂತ ಹೇಳಬಹುದು ಅಂತ ಹೇಳಿ ಇಲ್ಲಿ ತರ್ಕವನ್ನು ಉಪಸ್ಥಿತ ಮಾಡಿದ್ರೆ, ಯಾರಾದ್ರೂ ಈ ಪ್ರಕಾರ ತರ್ಕವನ್ನ ಮಾಡಿದ್ರೆ, ಯಾಕಂದ್ರೆ ಪುದ್ಗಲ ದ್ರವ್ಯ ಜೀವದೊಳಗ ತಾನಾಗಿನೇ ಕಟ್ಟಲ್ಪಡ್ಲಿಲ್ಲ, ತಾನಾಗಿನೇ ಕರ್ಮಭಾವದಿಂದ ಪರಿಣಾಮ ಮಾಡಲಿಲ್ಲ ಅಂದ್ರೆ ಅದು ಅಪರಿಣಾಮಿ ಆಗ್ತದ. ಪುದ್ಗಲ ಒಂದ್ ವೇಳೆ ಅಪರಿಣಾಮಿ ಆಯ್ತು ಅಂತಂದ್ರೆ ಸಂಸಾರದ ಅಭಾವ ಆಗ್ತದಂತ ಇವ್ ಹೇಳಿದಾಗ ಅವಂಗೇನ್ ಹೇಳಿದ್ರಪ್ಪ ಅಂತಂದ್ರ, ನೋಡಪ್ಪ, ಜೀವ ಪುದ್ಗಲ ದ್ರವ್ಯವನ್ನ ಪರಿಣಾಮ ಮಾಡಿಸ್ತದಲ್ಲ, ಮುಗಿದು ಹೋತಲ್ಲ. ಪುದ್ಗಲದ ಪರಿಣಾಮ ಆಗಬೇಕು, ಅದು ಪುದ್ಗಲದಿಂದ ಆಗಲಿ ಅಥವಾ ಜೀವದಿಂದ ಆಗಲಿ, ಯಾರದ್ರಿಂದ ಆದ್ರೆ ಏನಾಯ್ತು? ಅದಕ್ಕೆ ಜೀವ ಪುದ್ಗಲದ ಪರಿಣಾಮವನ್ನ ಮಾಡಿಸ್ತಾನ, ಅದಕ್ಕೆ ಸಂಸಾರದ ಅಭಾವ ಆಗೋದಿಲ್ಲ ಅಂತ ಯಾರಾದ್ರೂ ತರ್ಕ ಮಾಡಿದ್ರ, ಅದರ ನಿರಾಕರಣೆಯನ್ನ 2 ಪಕ್ಷಗಳನ್ನ ಎತ್ತಿಕೊಂಡು ಈ ರೀತಿಯಾಗಿ ಮಾಡಿದಾರ. ಏನ್ ಮಾಡಿದಾರ? ಜೀವ ತಾ ಪರಿಣಮಿಸದಿರುವ, ಜೀವ ತಾನು ಪರಿಣಮನ ಮಾಡದೇ ಇರತಕ್ಕಂಥ ಪುದ್ಗಲ ದ್ರವ್ಯವನ್ನ ಕರ್ಮಭಾವ ರೂಪದಿಂದ ಪರಿಣಮಿಸ್ತದೆಯೋ ಅಥವಾ ಸ್ವತಃ ಪರಿಣಮನಶೀಲವಾದಂಥ ಪುದ್ಗಲ ದ್ರವ್ಯವನ್ನ ಪರಿವರ್ತಿಸುತ್ತದೆಯೋ? 2 ಪ್ರಶ್ನೆಗಳಿದ್ದಾವೆ. ಏನ? ಜೀವ ತಾ ಸ್ವಯಂ ಪರಿಣಮನ ಮಾಡಲಿಕ್ಕೆ ಯೋಗ್ಯ ಇಲ್ಲ, ಆ ಶಕ್ತಿಯನ್ನು ಹೊಂದಿರದೇ ಇರತಕ್ಕಂಥ ಪುದ್ಗಲ ದ್ರವ್ಯವನ್ನ ಕರ್ಮಭಾವದಿಂದ ಪರಿಣಮಿಸ್ತದೇನೋ ಅಥವಾ ಸ್ವತಃ ಪರಿಣಮನಶೀಲವಾದಂಥ ಪುದ್ಗಲ ದ್ರವ್ಯವನ್ನ ಪರಿವರ್ತಿಸ್ತದನೋ? ಎರಡು ಮಾತುಗಳನ್ನು 2 ಪ್ರಶ್ನೆ ಕೇಳಿದ್ರು.
ಒಂದು ವೇಳೆ ಮೊದಲನೇದ್ದು ಸ್ವತಃ ಪರಿಣಮಿಸದೇ ಇರುವಂತಹ ಇನ್ನೊಂದರ ಮುಖಾಂತರ ಪರಿಣಮಿಸುವುದು ಅಸಾಧ್ಯವಿದೆ. ಮೊದಲನೇ ಪ್ರಶ್ನೆಗೆ ಉತ್ತರೇನ, ಒಂದು ವೇಳೆ ಸ್ವತಃ ಅದು ಪರಿಣಮನ ಆಗದೇ ಇರುವಂತ ದ್ರವ್ಯಿತ್ತು ಅಂದ್ರೆ ಅದನ್ನ ಇನ್ನೊಂದರ ಮುಖಾಂತರವೂ ಕೂಡ ಪರಿಣಮನ ಮಾಡೋದೇನಿದೆ ಅಂದ್ರೆ ಅಸಾಧ್ಯ ಕೋಟಿ ಮಾತಿದೆ. ಅದು ಸ್ವಯಂ ಅದರೊಳಗೆ ಪರಿಣಮನ ಆಗುವ ಶಕ್ತಿನೇ ಇಲ್ಲ ಅಂದ ಬಳಿಕ ಅದನ್ನ ಇನ್ನೊಬ್ಬರ ಹೆಂಗ ಪರಿಣಮನ ಮಾಡ್ಲಿಕ್ಕೆ ಬರ್ತದ, ಅದು ಸಾಧ್ಯ ಇಲ್ಲ. ಇದು ಒಂದು ಮಾತು. ಯಾಕಂದ್ರ ವಸ್ತುವಿನೊಳಗ ತಾನಾಗಿನ ಯಾವ ಶಕ್ತಿ ಇಲ್ಲ, ಅದನ್ನು ಬೇರೆ ಯಾವುದರಿಂದಲೂ ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಮೊದಲನೇ ಪಕ್ಷನಿಂದ ಏನದಪ್ಪ ಅಂದ್ರೆ ಅಸತ್ಯದ ಎರಡು ಪಕ್ಷಗಳನ್ನು ಉಪಸ್ಥಿತ ಮಾಡಿದ್ರು. ತಿಳಿತಾ? ಎರಡು ಪಕ್ಷಗಳನ್ನು ಉಪಸ್ಥಿತ ಮಾಡಿ ಮೊದಲನೇದ್ದು ಏನಿದ್ರಪ್ಪ ಅಂತಂದ್ರ ಜೀವ ತಾನ ಪರಿಣಮನ ಮಾಡಲಿಕ್ಕೆ ಯೋಗ್ಯರುವಂತ ಪರಿಣಮಿಸದೇ ಇರುವಂತ ತಾನ ಪರಿಣಮನ ಮಾಡುವ ಯೋಗ್ಯತೆನೇ ಅದರಾಗಿಲ್ಲ ಅಂತ ಪುದ್ಗಲ ದ್ರವ್ಯವನ್ನ ಕರ್ಮಭಾವದಿಂದ ಪರಿಣಮಿಸ್ತದನೋ ಅಥವಾ ಸ್ವತಃ ಪರಿಣಮನಶೀಲ ಇರ್ತಕ್ಕಂಥ ಪುದ್ಗಲ ದ್ರವ್ಯವನ್ನ ಪರಿವರ್ತಿಸ್ತದೆಯೋ, ಎರಡು ಪ್ರಶ್ನೆಗಳಿತ್ತು. ಅವಾಗ ಮೊದಲನೇ ಪ್ರಶ್ನೆಗೆ ಏನು ಉತ್ತರ ಕೊಟ್ರು? ಸ್ವತಃ ಯಾವುದು ಪರಿಣಮಿಸೋದಿಲ್ಲ ಅದನ್ನ ಇನ್ನೊಂದರ ಮುಖಾಂತರ ಪರಿಣಮಿಸೋದೇನಿದೆ ಅಂದ್ರೆ ಅಸಾಧ್ಯದೆ. ಸ್ವತಃ ಯಾವುದು ಪರಿಣಮಿಸೋದಿಲ್ಲ ಅದನ್ನು ಇನ್ನೊಂದರ ಮೂಲಕ ಪರಿಣಮಿಸೋದೇನಿದೆ ಅಂದ್ರೆ ಅಸಾಧ್ಯವಾಗಿರತಕ್ಕಂಥದ್ದಿದೆ. ಕಾರಣ ಏನಂದ್ರೆ ವಸ್ತುವಿನಲ್ಲಿ ತಾನಾಗಿನ ಯಾವ ಶಕ್ತಿ ಇಲ್ಲ, ಅದನ್ನು ಬೇರೆ ಯಾವುದರಿಂದಲೂ ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಮೊದಲಿನ ಪಕ್ಷ ಅಂತೂ ಅಸತ್ತಿದೆ. ಮತ್ತು ಸ್ವತಃ ತಾನ ಪರಿಣಮನ ಮಾಡುವಂತಹ ಯಾವುದಾದ್ರೂ ಇತರ ಸ್ವತಃ ಪರಿಣಮಿಸುತ್ತಿರುವುದಕ್ಕೆ ಸ್ವತಃ ತಾನೇ ಪರಿಣಮನ ಮಾಡ್ತಾ ಇದೆ, ಇತರ ಪರಿಣಮಿಸುವುದರ ಅಪೇಕ್ಷೆ ಇರುವುದಿಲ್ಲ. ಯಾರೂ ನನ್ನನ್ನು ಪರಿಣಮಿಸಬೇಕು ಅನ್ನುವಂಥ ಅಪೇಕ್ಷೆ ಇಟ್ಟುಕೊಂಡಿಲ್ಲದ ಎಂದರೆ ವಸ್ತುವಿನ ಶಕ್ತಿಗಳು ಇತರರ ಅಪೇಕ್ಷೆಯನ್ನು ಇಡುವುದಿಲ್ಲ. ಪರದ್ರವ್ಯಗಳಲ್ಲಿರತಕ್ಕಂಥ ಯಾವುದೇ ಶಕ್ತಿ ಇನ್ನೊಂದು ದ್ರವ್ಯದ ಅಪೇಕ್ಷೆ ಇಟ್ಟುಕೊಳ್ಳೋದಿಲ್ಲ. ಅದಕ್ಕಾಗಿ ಎರಡನೇ ಪಕ್ಷನೂ ಕೂಡ ಏನಾಯ್ತು ಅಂದ್ರೆ ಅಸತ್ಯ ಆಯ್ತು. ಇವು ಪರಿಣಮನ ಮಾಡ್ತಿದ್ದ, ಅದು ಸ್ವಯಂ ಪರಿಣಮನ ಆಗುವಂತದ್ದನ್ನ ನೀವು ಪರಿವರ್ತಿಸ್ತಿದ್ದ ಅಂದ್ರೆ ಅದು ಸ್ವಯಂ ಪರಿಣಮನ ಆಗ್ತಾ ಇದೆ ಅಂದ ಬಳಿಕ ಇವೇನು ಪರಿಣಮಿಸಿದ್ದಾನ, ಅದಕ್ಕೆ ಅದು ಕೂಡ ಸಾಧ್ಯ ಇಲ್ಲ. ಎರಡೂ ಪಕ್ಷಗಳದ್ದು ಚಾನ್ಸ್ ಇಲ್ಲ. ಅದಕ್ಕಾಗಿ ಆದುದರಿಂದ ಪುದ್ಗಲ ದ್ರವ್ಯ ತಾನಾಗಿಯೇ ಪರಿಣಮನ ಸ್ವಭಾವ ಉಳ್ಳದ್ದಿದೆ. ಹೌದಾ? ತಾನಾಗಿಯೇ ಪರಿಣಮನ ಸ್ವಭಾವ ಉಳ್ಳದ್ದಾಗಿರಲಿ. ಹೀಗಾಗುವುದರಿಂದ ಯಾವ ಪ್ರಕಾರ ಘಟರೂಪವಾಗಿ ಪರಿಣಮಿಸುವ ಮೃತ್ತಿಕೆ ಸ್ವತಃ ಘಟವಿದೆ. ಇದು ಮಾತಿದೆಯಲ್ಲ, ಬಹಳ ಸ್ಪಷ್ಟ ಇದೆ. ಯಾವ ಪ್ರಕಾರ ಕೊಡದ ರೂಪವಾಗಿ ಪರಿಣಮಿಸುವಂತಹ ಯಾವ ಮಣ್ಣಿದೆ ಅದು ಸ್ವಯಂ ಏನಿದೆ ಅಂದ್ರೆ ಕೊಡ ಸ್ವಯಂ ಇದೆ, ಅದು ಮಣ್ಣೇ ಇದೆ. ಅದು ಸ್ವತಃ ಮೃತ್ತಿಕೆಯೇ ಸ್ವತಃ ಘಟವಿದೆ, ಮಣ್ಣ ಕೊಡ ಇದೆ. ಅದೇ ಪ್ರಕಾರ ಜ್ಞಾನಾವರಣಾದಿ ಕರ್ಮರೂಪವಾಗಿ ಪರಿಣಮಿಸುವ ಜಡ ಸ್ವಭಾವದ ಪುದ್ಗಲ ದ್ರವ್ಯವೇ ಸ್ವತಃ ಜ್ಞಾನಾವರಣಾದಿ ಕರ್ಮ ಇದೆ. ಸ್ವಯಂ ಪರಿಣಮನ ಮಾಡುವಂಥದ್ದಿದೆಯಲ್ಲ, ಕರ್ಮರೂಪವಾಗಿ ಪರಿಣಮಿಸುವಂಥದ್ದಿದೆಯಲ್ಲ, ಆ ಕಾರಣದಿಂದ ಕರ್ಮರೂಪವಾಗಿ ಪರಿಣಮಿಸುವಂತ ಜಡ ಸ್ವಭಾವದ ಪುದ್ಗಲ ದ್ರವ್ಯವೇ ಏನಿದೆ ಅಂದ್ರೆ ಸ್ವತಃ ಜ್ಞಾನಾವರಣಾದಿ ಕರ್ಮಿದೆ. ಈ ಪ್ರಕಾರವಾಗಿ ಪುದ್ಗಲ ದ್ರವ್ಯದ ಪರಿಣಾಮ ಸ್ವಭಾವ ಇದು ಸಿದ್ಧ ಆಗ್ತದೆ. ಅಂದ್ರೆ ಪುದ್ಗಲ ಅಪರಿಣಾಮಿ ಅದ, ಜೀವ ಮತ್ತು ಪುದ್ಗಲಗಳು ಅಪರಿಣಾಮಿ ಇದಾವ ಅನ್ನುವಂತ ಸಾಂಖ್ಯಮತಿ ಏನ್ ಹೇಳ್ತಾ ಇದ್ದಲ್ಲ, ಅದರದ್ದು ಏನ್ ಮಾಡಿದ್ರು ಅಂತಂದ್ರೆ ನಿರಾಕರಣ ಮಾಡಿದ್ರು. ಯಾಕಂದ್ರೆ ಅದು ಸಾಧ್ಯನೇ ಇಲ್ಲ. ಪ್ರತಿಯೊಂದು ದ್ರವ್ಯ ಏನಿದೆ ಅಂದ್ರೆ ಪರಿಣಮನಶೀಲಿದೆ, ಅದ ಪರಿಣಾಮವನ್ನು ಮಾಡೇ ಮಾಡ್ತದ. ಆ ಪ್ರಕಾರ ಪರಿಣಾಮದಿಂದ ಅದು ಪರಿಣಮಿಸ್ತಾನೇ ಇರುತ್ತದೆ. ಇದರೊಳಗೆ ಎರಡು ಮಾತುಗಳಿಲ್ಲ. ಅದಕ್ಕೆ ಅದನ್ನೇನ್ ಮಾಡಿದ್ರು ಅಂತಂದ್ರೆ ಇಲ್ಲಿ ಸಿದ್ಧಪಡಿಸಿದ್ರು. ತಿಳಿತಾ? ಅದಕ್ಕೆ ಒಂದ ಮಾತಿಲ್ಲಿ ನಮಗೇನು ಸಿದ್ಧ ಆಗ್ತದ, ಎಲ್ಲಾ ದ್ರವ್ಯಗಳು ಪರಿಣಮಿನ ಸ್ವಭಾವ ಉಳ್ಳವುಗಳಾಗಿರುವುದರಿಂದ ಅವು ತಮ್ಮ ತಮ್ಮ ಭಾವದ ಕರ್ತೃಗಳೇ ತಾವೇ ಇದ್ದಾವ. ತಮ್ಮ ಭಾವಗಳ ಕರ್ತ ತಾವೇ ಇದ್ದಾವ. ಪುದ್ಗಲ ದ್ರವ್ಯ ತನ್ನ ಯಾವ ಭಾವವನ್ನು ಮಾಡ್ತದ ಅದರ ಕರ್ತೃ ಅದು ತಾನೇ ಅದ. ತಿಳಿತಾ? ಹಂಗಾದ್ರೆ ಕರ್ಮ ರೂಪದ ಪರಿಣಮನದ ಪುದ್ಗಲ ದ್ರವ್ಯದ ಕೆಲಸದ, ಅದರ ಕರ್ತ ಪುದ್ಗಲದ. ದ್ರವ್ಯ ಕರ್ಮಾದಿಗಳೆಲ್ಲವನ್ನ ಪುದ್ಗಲ ದ್ರವ್ಯ ಏನ್ ಮಾಡ್ತಾ ಇದೆ ಅಂತಂದ್ರೆ ಆ ತರದ ಕರ್ತ ಇದೆ. ಹಿಂಗದ. ಇದು ಮೂಲ ವಿಷಯ ಇದೆ. ಅದಕ್ಕ ಪುದ್ಗಲ ದ್ರವ್ಯ ತನ್ನ ಭಾವವನ್ನು ತಾನೇ ಮಾಡ್ತದ, ಅದರ ಕರ್ತೃವು ಕೂಡ ತಾನೇ ಆಗಿದೆ ಅನ್ನುವಂತ ಮಾತು ಇಲ್ಲಿ 115 ಮುಗಿದ ಮೇಲೆ 116ರಿಂದ 120ನೇ ಗಾಥೆಯೊಳಗ ಈ ಮಾತನ್ನು ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು.
ಪುದ್ಗಲ ಕರ್ಮಗಳ ಕರ್ತ ಪುದ್ಗಲದ ಅನ್ನುವ ಮಾತು ಇಲ್ಲಿ ಅಗದಿ ಸ್ಪಷ್ಟವಾಗಿ ಏನ್ ಮಾಡಿದ್ರು ಅಂದ್ರೆ ಅನೇಕ ತರ್ಕಗಳನ್ನು ನೀಡುವುದರ ಜೊತೆಗೆ ಇದನ್ನು ಸಿದ್ಧ ಮಾಡಿದ್ದಾರೆ. ಅದನ್ನು ನಾವು ಗಂಭೀರವಾಗಿ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಪರಿಗಣಿಸಬೇಕು. ಈಗ ಪುದ್ಗಲ ಪರಿಣಾಮಿ ಅದ ಅನ್ನೋದನ್ನು ಸಿದ್ಧ ಮಾಡಿದ್ರು. ಇನ್ನು ಜೀವ ಪರಿಣಾಮಿ ಅದ ಅನ್ನೋದನ್ನು ಹೇಳಬೇಕಲ್ಲ. ಅದಕ್ಕೆ ಜೀವನು ಕೂಡ ಪರಿಣಾಮಿ ಇದೆ ಅನ್ನೋದಕ್ಕೆ 121ರಿಂದ 125ನೇ ಗಾಥೆಯವರೆಗೆ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಅದಕ್ಕೆ ಅವುಗಳನ್ನು ಕೂಡ ನಾವು ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಈಗ ಪುದ್ಗಲನು ಕೂಡ ಏನಿದೆ ಅಂತಂದ್ರ ತನ್ನ ಭಾವದ ಕರ್ತ ತಾನೇ ಇದೆ. ಅದಕ್ಕೆ ಅದು ಸ್ವಯಂ ಎಲ್ಲಾ ದ್ರವ್ಯಗಳು ಪರಿಣಮನ ಸ್ವಭಾವವನ್ನು ಹೊಂದಿರತಕ್ಕಂಥವಿದ್ದಾವ ಅನ್ನೋದನ್ನು ಸಿದ್ಧ ಮಾಡಿ ಪುದ್ಗಲ ದ್ರವ್ಯ ತನ್ನ ಭಾವವನ್ನು ತಾನೇ ಮಾಡ್ತದ, ಅದರ ಕರ್ತು ತಾನೇ ಇದೆ ಅಂತ ಸಿದ್ಧ ಆಯ್ತು ಹಿಂದಿನ 5 ಗಾಥೆಗಳಲ್ಲಿ. ಈ ಮುಂದಿನ 5 ಗಾಥೆಗಳಲ್ಲಿ ಏನ್ ಮಾಡೋದು, ಜೀವ ಕೂಡ ಏನಿದೆ ಅಂದ್ರೆ ಜೀವದ ಪರಿಣಾಮವನ್ನು ಸಿದ್ಧ ಮಾಡುತ್ತಾರೆ. ಜೀವ ಕೂಡ ಪರಿಣಾಮಶೀಲಿದೆ, ಅದರದ್ದು ಕೂಡ ಪರಿಣಾಮವನ್ನು ಅದೇ ಮಾಡ್ತದ ಅನ್ನೋದನ್ನು ಸಿದ್ಧ ಮಾಡೋರಿದ್ದಾರೆ 121ರಿಂದ 125ನೇ ಗಾಥೆಯವರೆಗೆ. ಮೊದಲ ಗಾಥೆಗಳನ್ನು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ಏನ್ ಮಾಡೋಣ ಅಂತಂದ್ರೆ ನೋಡೋಣ. ನೋಡಿ, 121ನೇ ಗಾಥೆಯಿಂದ 125ನೇ ಗಾಥೆಯವರೆಗೆ ನಾವು ಗಾಥಾ ಪಾಠ ಮಾಡೋಣ. ನೋಡಿ, 121ನೇ ಗಾಥೆ. ನ ಸ್ವಯಂ ಬದ್ಧೋ ಕಮ್ಮೇನ ಸ್ವಯಂ ಪರಿಣಮದಿ ಕೋಹಮಾದೀಹಿಂ ಜದಿಯೇ ಸತುಜ್ಜ ಜೀವೋ ಅಪರಿಣಾಮಿ ತದಾ ಹೋದಿ ಅಪರಿಣಮಂತಂ ಮಿಸಯಂ ಜೀವೇ ಕೋವಾದಿ ಏಹಿಂ ಭಾವೇಹಿಂ ಸಂಸಾರಸ್ಸ ಅಭಾವೋ ಪಸಜ್ಜದೆ ಸಂಕ ಸಮವೋ ವಾ ಪೊಗ್ಗಲ ಕಮ್ಮಂ ಕೋಹೋ ಜೀವಂ ಪರಿಣಾಮಯೇದಿ ಕೋಹತ್ತಂ ತಂ ಸಮಯ ಪರಿಣಮಂತಂ ಕಹಂನು ಪರಿಣಾಮಯದಿ ಕೋಹೋ ಅಹ ಸಮಯಪ್ಪ ಪರಿಣಮದಿ ಕೋಹ ಭಾವೇನ ಏಸದೆ ಬುದ್ಧಿ ಕೋಹೋ ಪರಿಣಾಮಯದೆ ಜೀವಂ ಕೋಹತ್ತಮಿದಿ ಮಿಚ್ಛಾ ಕೋಹುವ ಜುತ್ತೋ ಕೋಹೋ ಮಾನುವ ಜುತ್ತೋಯಮಾನಮೇವಾದ ಮಾವುವ ಜಿತ್ತೋ ಮಾಯಾ ಲೋಹುವ ಜುತ್ತೋ ಹವದಿ ಲೋಹೋ. ನೋಡಿ, 121ರಿಂದ 125ನೇ ಗಾಥೆ. ಇವುಗಳನ್ನೇ ಕನ್ನಡದಲ್ಲಿ ನೋಡೋಣ. ಸಿಂಪಲ್ ಇದೆ, ಬಹಳ ಸುಂದರ ಇದೆ. ನೋಡಿ, ಜೀವಕರ್ಮ ಬದ್ಧವಾಗದೆ ತಾನಾಗಿ ಕ್ರೋಧ ಭಾವದೊಳು ಪರಿಣಮಿಸದಿರೇ ಜೀವ ಅಪರಿಣಾಮಿಯೆಂದು ಸಿದ್ಧವಾಗುವುದು ನಿನ್ನಭಿಪ್ರಾಯ ಹೀಗಿದ್ದರೆ ಜೀವ ಕ್ರೋಧ ಮೊದಲಾದ ಭಾವದೊಳು ತಾನಾಗಿ ಪರಿಣತವಾಗದಿದ್ದರೆ ಸರ್ವ ಸಂಸಾರದ ಭಾವವಿಲ್ಲವೇ ಸಾಂಖ್ಯಮತ ಪ್ರಸಂಗ ಉದ್ಭವಿಸುವುದು. ಕ್ರೋಧವಿದ್ದ ಪುದ್ಗಲ ಕರ್ಮ ಜೀವವನು ಕ್ರೋಧ ರೂಪದಿಂ ಪರಿಣಮಿಸಿದರೆ ಕ್ರೋಧ ಹೇಗೆ ಪರಿವರ್ತಿಸುವುದು ಸ್ವಯಂ ಪರಿವರ್ತಿಸದಿರುವ ಜೀವವನು ಅಥವಾ ಆತ್ಮ ತಾನೇ ಕ್ರೋಧ ಭಾವದಿಂ ಪರಿಣಮಿಸುವನೆಂದು ನೀನೆಂದರೆ ಕಥನ ಸಟೆಯಹುದು ಕ್ರೋಧ ಜೀವವನು ಕ್ರೋಧ ರೂಪದಿಂ ಪರಿಣಮಿಸುವುದು ಪರಿಣಮಿಪುದು. ಆತ್ಮಕ್ರೋಧೋಪಯುಕ್ತ ಕ್ರೋಧವಿದೆ ಮಾನುಪಯುಕ್ತ ವಿರೆಮಾನವಿದೆ ಆತ್ಮ ಮಾಯೋಪಯುಕ್ತವಿರೆ ಮಾಯೆ ಇದೆ ಲೋಭೋಪಯುಕ್ತವಿರೆ ಲೋಭವಿದೆ. ನೋಡಿ, ಈ ಪ್ರಕಾರ 5 ಪ್ರಾಕೃತ ಗಾಥೆಗಳದ್ದ 5 ಕನ್ನಡ ಅನುವಾದಿದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದಿದೆ. ಇದರೊಳಗೆ ಏನು ವಿಶೇಷವಾಗಿರ್ತಕ್ಕಂಥ ಕಷ್ಟಕರವಾದಂಥ ವಿಷಯ ಇಲ್ಲ.
ಬಹಳ ಸಿಂಪಲ್ ಆಗಿರತಕ್ಕಂಥದ್ದು. 121ರಿಂದ 125ನೇ ಗಾಥೆ. ಇವುಗಳ ಅರ್ಥ ಏನಿದೆ ನೋಡಿ, ಬಹಳ ಸುಂದರ ಇದೆ. ಯಾಕಂದ್ರೆ ಈಗಿನ ಹಿಂದಿನ 5 ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಪುದ್ಗಲ ಇದು ಕೂಡ ಪರಿಣಾಮಿ ಇದೆ ಅಂತ ಹೇಳಿದ್ರು. ಯಾಕಂದ್ರೆ ಸಾಂಖ್ಯಮತಿ ಜೀವ ಮತ್ತು ಪುದ್ಗಲ ಎರಡೂ ಅಪರಿಣಾಮಿ ಇದಾವ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಪುದ್ಗಲವೂ ಪರಿಣಾಮಿ ಇದೆ, ಅದೇ ಪ್ರಕಾರ ಜೀವವೂ ಕೂಡ ಪರಿಣಾಮಿ ಇದೆ, ಅದರ ಪರಿಣಾಮತನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸಾಂಖ್ಯಮತಾನುಯಾಯಿಯಾದ ಶಿಷ್ಯನ ಕುರಿತು ಆಚಾರ್ಯರು ಹೀಗೆ ಹೇಳುತ್ತಾರೆ. ಸಾಂಖ್ಯಮತಿ ಶಿಷ್ಯದನಲ್ಲ, ಅವನಿಗೆ ಹೇಳ್ತಾ ಇದ್ರು, ಎಲೆ ಸೋದರನೇ ಕೇಳಪ್ಪ, ಏಸ ಜೀವೋ ಕಮ್ಮೆ ಸ್ವಯಂ ಬದ್ಧೋ, ಈ ಜೀವವು ಕರ್ಮದಲ್ಲಿ ತಾನಾಗಿ ಕಟ್ಟಲ್ಪಟ್ಟಿಲ್ಲ, ಬದ್ಧೋ ನ, ತಾನಾಗಿನೇ ಕಟ್ಟಲ್ಪಟ್ಟಿಲ್ಲ, ಮತ್ತು ಕೋಹಮಾದಿಹಿಂ ಸ್ವಯಂ ನ ಪರಿಣಮದಿ, ಮತ್ತು ಕ್ರೋಧಾದಿ ಭಾವಗಳಿಂದ ತಾನಾಗಿ ಪರಿಣಮಿಸಲಿಲ್ಲ ಅಂದ್ರ ಏನ್ ಹೇಳಿದ್ರು, ಸಾಂಖ್ಯಮತಿ ಶಿಷ್ಯನಿಗೆ ಹೇಳಿದ್ರು, ಜೀವ ಕರ್ಮದೊಳಗ ತಾನಾಗಿ ಕಟ್ಟಲ್ಪಡ್ಲಿಲ್ಲ ಅಂತಂದ್ರ, ಅಥವಾ ಕ್ರೋಧಾದಿ ಭಾವಗಳಿಂದ ತಾನಾಗಿ ಪರಿಣಮಿಸಲಿಲ್ಲ ಅಂತಂದ್ರ, ಅವಾಗ ಜದಿ ತುಜ್ಜ ಒಂದು ವೇಳೆ ನಿನ್ನ ಅಭಿಪ್ರಾಯ ಈ ರೀತಿ ಇತ್ತಂದ್ರ, ಹೆಂಗ ಜೀವ ಕರ್ಮದೊಳಗೆ ತಾನಾಗಿ ಕಟ್ಟಲ್ಪಟ್ಟಿಲ್ಲ, ಕ್ರೋಧಾದಿ ಭಾವಗಳಿಂದ ತಾನಾಗಿ ಪರಿಣಮಿಸಿಲ್ಲ, ಈ ಭಾವ ಇಟ್ಕೊಂಡಿದ್ದಂದ್ರ ತದಾ ಆಗ ಜೀವವು ಅಪರಿಣಾಮಿ ಅಂತ ಹೇಳಿ ಸಿದ್ಧ ಆಗ್ಬೇಕಾಗ್ತದ. ಅವಾಗ ಜೀವ ಅಪರಿಣಾಮಿ ಅಂತ ಅನ್ಬೇಕಾಗ್ತದ, ಹೋದಿ ಸಿದ್ಧ ಆಗ್ತದ. ಜೀವೇ ಅಂದ್ರೆ ಜೀವವು ಸ್ವಯಂ ತಾನಾಗಿ ಕೋವಾದಿಯೇಹಿಂ ಭಾವೇಹಿಂ ಕ್ರೋಧಾದಿ ಭಾವರೂಪವಾಗಿ ಪರಿಣಮಿಸದಿರುವುದರಿಂದ ಅಪರಿಣಮಂತಮ್ಮಿ, ಒಂದು ವೇಳೆ ಪರಿಣಮಿಸಲಿಲ್ಲ ಅಂದ್ರ ಜೀವ ತಾನಾಗಿನ ಕ್ರೋಧಾದಿ ಭಾವರೂಪವಾಗಿ ಪರಿಣಮಿಸದೇ ಇರೋದ್ರಿಂದ ಏನಾಗ್ಬಿಡ್ತದ, ಸಂಸಾರದ ಅಭಾವ ಆಗ್ತದೆ. ಜೀವದ ಪರಿಣಮನ ಇರಲಿಲ್ಲ ಅಂತಂದ್ರೆ ಸಂಸಾರ ಎಲ್ಲಿ ಮತ್ತೆ ಯಾರಿಗೆ? ಹೀಗಾಗಿ ಸಂಸಾರದ ಅಭಾವದ ಪ್ರಸಂಗ ಬರ್ತದ, ಪಸಜ್ಜದೆ ಸಿದ್ಧವಾಗುತ್ತದೆ, ಸಂಸಾರದ ಅಭಾವ ಸಿದ್ಧ ಆಗ್ತದಪ್ಪ. ವಾ ಇಲ್ಲವೇ ಸಂಖ ಸಮವೋ ಸಾಂಖ್ಯ ಮತದ ಪ್ರಸಂಗ ಬರ್ತದ. ಸಂಸಾರದ ಅಭಾವ ಅಂದ್ರೂ ಒಂದ, ಸಾಂಖ್ಯ ಮತದ ಪ್ರಸಂಗ ಅಂದ್ರೂ ಒಂದ, ಇಂಥ ಪ್ರಸಂಗ ಬರ್ತದ. ಅದಕ್ಕ ಏನ್ ಮಾಡು, ಪೊಗ್ಗಲ ಕಮ್ಮಂ ಕೋಹೋ, ಮುಂದೆ ಮತ್ತೆ ಹೇಳ್ತಾರೆ, ಮತ್ತು ಪುದ್ಗಲ ಕರ್ಮ ರೂಪವಾದಂಥ ಯಾವ ಕ್ರೋಧವಿದೆ ಅದು ಜೀವನನ್ನು ಕೋಹತ್ತಂ ಕ್ರೋಧ ರೂಪವಾಗಿ ಪರಿಣಮನ ಮಾಡಿಸ್ತದ. ಏನ್ ಹೇಳಿದ್ರಿ, ಪುದ್ಗಲ ಕರ್ಮ ರೂಪವಾಗಿರ್ತಕ್ಕಂಥ ಯಾವ ಕ್ರೋಧ ಇದೆ ಅದು ಜೀವವನ್ನ ಕ್ರೋಧ ರೂಪವಾಗಿ ಪರಿಣಮನ ಮಾಡಿಸ್ತದ ಅಂತ ಏನಾದ್ರೂ ನೀವು ಮನ್ನಿಸಿದರೆ ತಿಳಿತಾ, ಪುದ್ಗಲ ಕರ್ಮ ರೂಪವಾಗಿರ್ತಕ್ಕಂಥದ್ದೇನಿದೆಯಲ್ಲ, ಯಾವ ಕ್ರೋಧ ಪುದ್ಗಲ ಕರ್ಮ ರೂಪ ಇದ್ದಂತ ಕ್ರೋಧ ಇದೆ, ಅದು ಈ ಜೀವನನ್ನ ಕ್ರೋಧ ರೂಪವಾಗಿ ಪರಿಣಾಮ ಮಾಡಿಸ್ತದ್ರಿ ಅಂತ ಏನಾದ್ರೂ ನೀ ಅಂದಿ ಅಂದ್ರ, ನೀ ಈ ಪ್ರಕಾರ ಮನ್ನಿಸಿದಿ ಅಂತಂದ್ರ, ಸಯ ಪರಿಣಮಂತಂ ಸ್ವತಃ ಪರಿಣಮಿಸದೇ ಇರುವ ತಂ ಆ ಜೀವವನ್ನು, ಕೋಹೋ ಕ್ರೋಧವು, ಕಹಂನು ಹೇಗೆ ತಾನೇ ಪರಿಣಾಮಯದಿ ಪರಿಣಮನ ಮಾಡಿಸ್ತದ, ಸ್ವತಃ ಪರಿಣಮಿಸದೇ ಇರುವ ಜೀವವನ್ನ ಕ್ರೋಧ ಹೇಗೆ ತಾನೇ ಪರಿಣಮನ ಮಾಡ್ಲಿಕ್ಕೆ ಸಾಧ್ಯದೆ, ಹೇಗೆ ತಾನೇ ಪರಿಣಮಿಸ್ಲಿಕ್ಕೆ ಅದನ್ನು ಪರಿಣಮನ ಮಾಡ್ಲಿಕ್ಕೆ ಸಾಧ್ಯದ? ಅದು ಸ್ವಯಂ ಅಪರಿಣಾಮಿ ಇರೋದ್ರಿಂದ ಅದನ್ನು ಪರಿಣಮನ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯದ? ಯಾರು ಪರಿಣಮನ ಮಾಡಿಸೋರು ಅದನ್ನ ಆಗೋದನ್ನ ಇಲ್ಲ. ಅವಾಗ ಈ ಒಂದು ಪ್ರಶ್ನೆ ನಿರ್ಮಾಣ ಆಗ್ತದೆ, ಯಾರು ಪರಿಣಮನ ಮಾಡಿಸೋರಪ್ಪ? ಅವಾಗ ಒಂದು ವೇಳೆ ನೀ ಎರಡು ಪಕ್ಷವನ್ನು ಹೇಳ್ತಾರೆ ಇಲ್ಲಿ. ಒಂದು ವೇಳೆ ಆತ್ಮ ತನ್ನಿಂದ ತಾನೇ ಕ್ರೋಧ ಭಾವದಿಂದ ಪರಿಣಮಿಸ್ತಾನ, ಹೀಗೆ ನಿನ್ನ ತಿಳುವಳಿಕೆ ಇತ್ತು ಅಂದ್ರ ಏನ್ ಹೇಳಿದ್ರ ಪ್ರಶ್ನೆಗೆ ಎರಡು ಪ್ರಶ್ನೆ ಉದ್ಭವ. ಅದು ಜೀವವನ್ನ ಕ್ರೋಧ ಹೇಗೆ ತಾನೇ ಪರಿಣಾಮ ಮಾಡಿಸ್ತದಪ್ಪ ಅಂತ ತಿಳ್ಕೊಂಡ, ಯಾಕಂದ್ರೆ ಸ್ವಯಂ ಅದೇನದ ಅಂದ್ರೆ ಅಪರಿಣಾಮಿ ಅದ, ಸ್ವತಃ ಪರಿಣಮಿಸೋದೇ ಇಲ್ಲ ಅಂದ ಮೇಲೆ ಆ ಜೀವವನ್ನ ಕ್ರೋಧ ಹೆಂಗ ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯದ?
ಈ ಪ್ರಶ್ನೆ ಉದ್ಭವಿಸ್ತದೆ. ಅವಾಗ ಒಂದು ವೇಳೆ ಆತ್ಮ ಅಪ್ಪ ಸ್ವಯಂ ಕೋಹ ಭಾವೇನ, ಆತ್ಮ ಸ್ವಯಂ ತನ್ನಿಂದ ತಾನೇ ಕ್ರೋಧ ಭಾವದಿಂದ ಪರಿಣಮಿಸ್ತಾನ. ಏಸದೇ ಬುದ್ಧಿ, ಹೀಗೇನಾದ್ರೂ ನಿನ್ನ ತಿಳುವಳಿಕೆ ಇತ್ತು ಅಂದ್ರೆ, ಸ್ವಯಂ ಅವ ಕ್ರೋಧ ಭಾವದಿಂದ ಪರಿಣಾಮ ಮಾಡ್ತಾನ ಅನ್ನುವಂಥ ಬುದ್ಧಿ ನಿನ್ನೊಳಗಿತ್ತು ಅಂದ್ರೆ, ಆ ತಿಳುವಳಿಕೆ ನಿನ್ನೊಳಗಿತ್ತು ಅಂದ್ರೆ, ಕೋಹೋ ಜೀವಂ ಕೋಹತ್ತಂ ಪರಿಣಾಮಯದೆ, ಕ್ರೋಧವು ಜೀವವನ್ನು ಕ್ರೋಧ ರೂಪವಾಗಿ ಪರಿಣಾಮ ಮಾಡಿಸ್ತದ. ಹೀಗೆ ಈ ರೀತಿ ಏನಾದ್ರೂ ಹೇಳಿದೆ ಅಂದ್ರೆ ಅದು ಅಸತ್ಯದಪ್ಪ ತಿಳಿತಾ. ಯಾಕಂದ್ರೆ ಆತ್ಮ ತನ್ನಿಂದ ತಾನೇ ಕ್ರೋಧ ರೂಪದಿಂದ ಪರಿಣಾಮ ಮಾಡ್ತಾನ ಅಂತ ಹೇಳಿದ ಮೇಲೆ ಈ ಪ್ರಕಾರದ ಭಾವ ಇಟ್ಕೊಂಡಿದ್ದಿ ಅಂದ್ರೆ ಕ್ರೋಧ ಜೀವವನ್ನ ಕ್ರೋಧ ರೂಪವಾಗಿ ಪರಿಣಾಮ ಮಾಡಿಸ್ತದ ಅನ್ನುವಂಥದ್ದು ನಿನ್ನ ಹೇಳಿಕೆ ಏನಾಗ್ತದ, ವಿಪರೀತ ಆಗ್ತದ, ಅಸತ್ಯ ಆಗ್ತದ. ಆಯ್ತಾ, ಒಂದು ಪಾಯಿಂಟ್ ಆಯ್ತು. ಇನ್ನೊಂದು ಪಾಯಿಂಟ್ ಏನಿದೆ ನೋಡಿ. ಅದಕ್ಕಾಗಿ ಕೋಹವ ಜುತ್ತೋ, ಕ್ರೋಧದಲ್ಲಿ ಉಪಯುಕ್ತವಾದ ಎಂದರೆ ಯಾರ ಉಪಯೋಗವು ಕ್ರೋಧಾಕಾರವಾಗಿ ಪರಿಣಮಿಸಿದೆ ಅಂತ, ಕ್ರೋಧದೊಳಗೆ ಉಪಯುಕ್ತ ಇರುವಂತಹ ಉಪಯೋಗ ಅಥವಾ ಯಾರ ಉಪಯೋಗದೊಳಗೆ ಕ್ರೋಧದ ಪರಿಣಾಮ ನಡೆದದಲ್ಲ ಅಂತ ಆದ ಆತ್ಮನು ಕೋಹೋ ಕ್ರೋಧವೇ ಇದ್ದಾನೆ ಅಂತ ಏನಾದ್ರೂ ನೀ ಮನ್ನಿಸಿದರೆ ಏನ ಕ್ರೋಧದೊಳಗೆ ತಲ್ಲಿನಿರುವಂತ ಉಪಯೋಗವನ್ನ ಹಿಡ್ಕೊಂಡು ಆತ್ಮ ಕ್ರೋಧನೇ ಇದ್ದಾನ ಅಂತ ಏನಾದ್ರೂ ನಿನ್ನ ಮನಸ್ಸಿನೊಳಗ ಭಾವ ಬಂತು ಅಂತಂದ್ರ, ಕ್ರೋಧ ಇದ್ದಾನ, ಮಾನ್ ಇದ್ದಾನ, ಮಾಯಾ ಇದ್ದಾನ, ಲೋಭ ಇದ್ದಾನ, ಈ ಪ್ರಕಾರ ನೀ ಏನಾದ್ರೂ ಲೋಭದಲ್ಲಿ ಉಪಯುಕ್ತನಾದ ಆತ್ಮನು ಲೋಭವೇ ಇರುತ್ತಾನೆ ಅಂತ ತಿಳ್ಕೊಂಡು ಏನದಪ್ಪ ಅಂತಂದ್ರ ಈ ಪ್ರಕಾರ ನಿನ್ನ ಮಾನ್ಯತೆ ಇತ್ತಂದ್ರ ಅದು ಸಿದ್ಧಾಂತನದ ತಿಳಿತಾ. ಅದಕ್ಕಾಗಿ ಕ್ರೋಧದೊಳಗೆ ಉಪಯುಕ್ತ ಆಗಿರತಕ್ಕಂಥ ಆತ್ಮ ಕ್ರೋಧ ಇದ್ದಾನ, ಮಾನದೊಳಗೆ ಉಪಯುಕ್ತ ಇರತಕ್ಕಂಥ ಆತ್ಮ ಮಾನ್ ಇದ್ದಾನ, ಮಾಯಾದೊಳಗೆ ಉಪಯುಕ್ತ ಇರತಕ್ಕಂಥ ಆತ್ಮ ಮಾಯಾ ರೂಪ ಇದ್ದಾನ, ಮತ್ತು ಲೋಭದೊಳಗೆ ಉಪಯುಕ್ತ ಇರುವಂತ ಆತ್ಮ ಲೋಭನೇ ಇದ್ದಾನ. ಇದಂತೂ ಒಂದು ಸಿದ್ಧಾಂತನ ಅದಲ್ಲಪ್ಪ. ಹೀಗೆ ಇದು ಸಿದ್ಧಾಂತನ ಇದೆ ಅಂದ ಮೇಲೆ ಅದು ಸ್ವಾಭಾವಿಕ ಆಯ್ತಲ್ಲ. ಅದಕ್ಕೆ ಇದ್ರ ಮೇಲೆ ಅಮೃತಚಂದ್ರಾಚಾರ್ಯ ಟೀಕೆನೂ ಇದೆ, ಬಹಳ ಸುಂದರ ಇದೆ ನೋಡಿ. ಒಂದು ವೇಳೆ ಜೀವ ಕರ್ಮದೊಡನೆ ತಾನಾಗಿನೇ ಕಟ್ಟಲ್ಪಡಲಿಲ್ಲ ಅಂದ್ರ, ಕಟ್ಟಲ್ಪಡದಿದ್ದರೆ ಜೀವ ಒಂದು ವೇಳೆ ಜೀವ ಕರ್ಮದ ಜೊತೆಗೆ ತಾನಾಗೇನೆ ಕಟ್ಟಲ್ಪಡ್ಲಿಲ್ಲ ಅಂದ್ರ, ಕ್ರೋಧ ಭಾವಗಳಲ್ಲಿ ತಾನಾಗೇನೆ ಪರಿಣಮಿಸಲಿಲ್ಲ ಅಂತಂದ್ರ ಅದು ಜೀವ ಏನಾಗಿಬಿಡ್ತದ ಅಂತಂದ್ರ ಅಪರಿಣಾಮಿ ಆಗಿಬಿಡ್ತದ. ಅಪರಿಣಾಮಿ ಅಂತ ಹೇಳಿ ಸಿದ್ಧ ಆಗ್ಬಹುದು. ಇನ್ನ ಈ ರೀತಿ ಆಯ್ತಂದ್ರ, ಇನ್ನು ಹೀಗಾಗುವುದರಿಂದ ಈ ಪ್ರಕಾರ ಆಯ್ತು ಅಂದ್ರ ಸಂಸಾರದ ಅಭಾವದ ಪ್ರಸಂಗ ಬರ್ತದ. ಅದಕ್ಕ ಪುದ್ಗಲ ಕರ್ಮ ರೂಪವಾದಂತ ಯಾವ ಕ್ರೋಧಾದಿಗಳದಾವಲ್ಲ ಅವು ಜೀವನನ್ನ ಕ್ರೋಧಾದಿ ಭಾವರೂಪವಾಗಿ ಪರಿಣಮಿಸುತ್ತಿರುವುದರಿಂದ ಸಂಸಾರದ ಅಭಾವ ಆಗುವುದಿಲ್ಲ ಅಂತ ನೀ ಅಂದ್ರ ಸಂಸಾರದ ಅಭಾವ ಆಗ್ತಿತಿ ಅಂತ ಹೇಳಿದ್ರು. ಒಂದು ವೇಳೆ ಜೀವ ಕರ್ಮದ ಜೊತೆಗೆ ತಾನಾಗಿ ಕಟ್ಟಲ್ಪಡ್ಲಿಲ್ಲ, ಕ್ರೋಧಾದಿ ಭಾವಗಳಲ್ಲಿ ತಾನಾಗಿ ಪರಿಣಮಿಸಲಿಲ್ಲ ಅಂದಾಗ ಅಪರಿಣಾಮಿ ಆಗ್ತಾನ. ಅಪರಿಣಾಮಿ ಆಗೋದ್ರಿಂದ ಸಂಸಾರದ ಅಭಾವ ಆಗ್ತದೆ. ಅವಾಗ ನೀ ಏನ್ ತರ್ಕ ಮಾಡಿದಿ ಅಂದ್ರ ಪುದ್ಗಲ ಕರ್ಮ ರೂಪವಾದಂತ ಯಾವ ಕ್ರೋಧಾದಿಗಳಿದ್ದಾವಲ್ಲ ಆ ಕ್ರೋಧಾದಿಗಳನ್ನ ಅವು ಜೀವವನ್ನ ಕ್ರೋಧಾದಿ ಭಾವ ರೂಪವಾಗಿ ಪರಿಣಮಿಸುತ್ತಿರುವುದರಿಂದ ಸಂಸಾರದ ಅಭಾವ ಆಗೋದಿಲ್ಲ ಅಂತ ಏನಾದ್ರೂ ಇಲ್ಲಿ ತರ್ಕ ಉಪಸ್ಥಿತ ಮಾಡಿದಿ ಅಂತಂದ್ರ ಅದರ ನಿರಾಕರಣೆಯನ್ನ ಎರಡ ಪಕ್ಷಗಳನ್ನು ತಗೊಂಡು ಮಾಡ್ತಾರೆ. ಸೇಮ್ ಅದರ ಗತಿಕೆನ ಪುದ್ಗಲದೊಳಗೆ ಮಾಡಿದ್ರಲ್ಲ ಅದೇ ಪ್ರಕಾರ. ಏನ ಪುದ್ಗಲ ಕರ್ಮ ರೂಪವಾದ ಕ್ರೋಧಾದಿಗಳು ಸ್ವತಃ ಅಪರಿಣಾಮಶೀಲವಾದ ಜೀವನನ್ನು ಕ್ರೋಧಾದಿ ರೂಪವಾಗಿ ಪರಿವರ್ತಿಸುತ್ತವೆಯೋ ಅಥವಾ ಸ್ವತಃ ಪರಿಣಮನಶೀಲವಾದ ಜೀವವನ್ನು ಪರಿವರ್ತಿಸುತ್ತವೆಯೋ? ಪ್ರಶ್ನೆ ಎಷ್ಟು ಅದ್ಭುತ ಇದೆ ನೋಡಿ. ಏನಿದೆ ಇಲ್ಲಿ ತರ್ಕವನ್ನು ಕೊಡ್ತಾ ಇದ್ದಾರೆ, ತರ್ಕ ಮಾಡ್ತಾ ಇದ್ದಾರೆ. ಪುದ್ಗಲ ಕರ್ಮ ರೂಪವಾದಂತಹ ಕ್ರೋಧಾದಿಗಳಿದಾವಲ್ಲ ಅವು ಸ್ವತಃ ಅಪರಿಣಾಮಶೀಲದಾವು. ಅಪರಿಣಾಮಶೀಲವಾದಂತಹ ಪರಿಣಮನ ಇರ್ತಕ್ಕಂಥ ಜೀವವನ್ನ ಕ್ರೋಧಾದಿ ರೂಪವಾಗಿ ಪರಿಣಮನ ಮಾಡ್ತಾವೋ ಅಥವಾ ಸ್ವತಃ ಪರಿಣಮನಶೀಲ ಇರ್ತಕ್ಕಂಥ ಜೀವವನ್ನ ಪರಿವರ್ತಿಸ್ತಾವೋ? ಅವಾಗ ಮೊದಲನೇದು, ಸ್ವತಃ ಪರಿಣಮಿಸದಿರುವುದನ್ನು ಇನ್ನೊಂದರ ಮುಖಾಂತರ ಪರಿವರ್ತಿಸ್ಲಿಕ್ಕೆ ಆಗೋದಿಲ್ಲ. ಸ್ವಯಂ ಅಪರಿಣಾಮಿ ಇದ್ದ ಅಂದ್ರ ಅವನನ್ನ ಹೆಂಗ್ ಪರಿಣಮನ ಮಾಡ್ಲಿಕ್ಕೆ ಸಾಧ್ಯದ? ಆಗೋದಿಲ್ಲ. ಅದಕ್ಕೆ ಮೊದಲನೇ ಪಕ್ಷದಿಂದ ನಿರಾಕರಣೆ ಆಯ್ತು. ತಿಳಿತಾ? ಯಾಕಂದ್ರೆ ಯಾವ ಶಕ್ತಿ ತಾನಾಗಿನೇ ಇರೋದಿಲ್ಲ, ಯಾವ ವಸ್ತುವಿನೊಳಗ ಅದು ಶಕ್ತಿ ತಾನಾಗಿನೇ ಇರೋದಿಲ್ಲ, ಅದನ್ನು ಬೇರೆ ಯಾವುದರಿಂದಲೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದಾಯ್ತು. ಮತ್ತು ಸ್ವತಃ ಪರಿಣಮನ ಮಾಡ್ತಿರೋದನ್ನ ಏನಾದ್ರೂ ಇವು ಪರಿವರ್ತಿಸ್ತಿದ್ದ ಅಂತಂದ್ರ ಅಲ್ಲಂತೂ ಅದು ಸಂಭವನೆ ಇಲ್ಲ. ಅದು ಸ್ವಯಂ ಪರಿಣಮನ ಮಾಡ್ತದಂದ್ರೆ ಇವೇನು ಪರಿಣಾಮ ಸಮಿದ್ದಾನ.
ವಸ್ತುವಿನ ಶಕ್ತಿ ಪರದ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ. ಅದು ಸ್ವಯಂ ಪರಿಣಮನಶೀಲಿತ್ಪ ಅಂದ್ರೆ ಯಾರೋ ಅದಕ್ಕೆ ಸಹಾಯ ಬೇಕಾಗಿಲ್ಲ. ಅದು ಸ್ವಯಂ ತನ್ನ ಸ್ವಸಾಮರ್ಥ್ಯದ ಪರಿಣಾಮ ಮಾಡ್ತದೆ. ಅವಾಗ ಅದರ ಇನ್ನೊಬ್ಬರ ಅಪೇಕ್ಷೆ ಬೇಕಾಗಿಲ್ಲ. ಹೀಗೆ ಎರಡೂ ಪಕ್ಷಗಳಿನ್ನು ಏನದ ಅಂದ್ರೆ ಅಸತ್ಯ ಆಗ್ತವೆ. ಆದ್ದರಿಂದ ಜೀವ ತಾನಾಗಿನೇ ಪರಿಣಮನ ಸ್ವಭಾವ ಉಳ್ಳದ್ದಾಗಿರಲಿ. ಹೀಗಾಗೋದರಿಂದ ಯಾವ ಪ್ರಕಾರ ಗರುಡನ ಧ್ಯಾನ ರೂಪದಿಂದ ಪರಿಣಮಿಸುವಂತ ಮಂತ್ರ ಸಾಧಕನು ನೋಡಿ, ಹಿಂದೆ ಉದಾಹರಣೆ ಕೊಟ್ಟಿದ್ರು ಇದನ್ನ. ಯಾವ ಪ್ರಕಾರ ಗರುಡನ ಧ್ಯಾನ ರೂಪದಿಂದ ಪರಿಣಮಿಸುವಂತ ಮಂತ್ರ ಸಾಧಕ ಸ್ವತಃ ಗರುಡನಿರುತ್ತಾನೆ. ಅದೇ ಪ್ರಕಾರವಾಗಿ ಯಾರ ಉಪಯೋಗವು ಅಜ್ಞಾನ ಸ್ವಭಾವದಿಂದ ಕೂಡಿದಂತಹ ಕ್ರೋಧಾದಿ ರೂಪವಾಗಿ ಪರಿಣಮಿಸ್ತದಲ್ಲ, ಅಂಥ ಜೀವ ಸ್ವತಃ ಏನಾಗ್ಯದ ಅಂದ್ರೆ ಕ್ರೋಧಾದಿಯಾಗ್ಯದ. ಹೀಗೆ ಜೀವ ಕೂಡ ಪರಿಣಾಮ ಸ್ವಭಾವವನ್ನು ಹೊಂದಿದೆ ಅನ್ನೋದು ಇಲ್ಲಿ ಸಿದ್ಧ ಆಗ್ತದೆ. ಜೀವ ಸ್ವಯಂ ಕ್ರೋಧಾದಿಗಳ ರೂಪದಿಂದ ಏನಾಗ್ತದಂದ್ರೆ ಪರಿಣಮನ ಆಗ್ತದೆ. ಯಾರೂ ಅದನ್ನು ಆ ರೀತಿ ಪರಿಣಮಿಸುವ ಅವಶ್ಯಕತೆ ಇಲ್ಲ. ಪರದ ಅಪೇಕ್ಷೆ ಇಲ್ಲ. ಪುದ್ಗಲ ಕರ್ಮಗಳ ಜೀವನನ್ನು ಪರಿಣಮಿಸ್ಲಿಕ್ಕಾಗೋದಿಲ್ಲ. ಒಂದು ವೇಳೆ ಅಪರಿಣಾಮಿ ಅಂತ ನೀ ಹೇಳಿದ್ದಲ್ಲ, ಅಪರಿಣಾಮಿ ಅಂತ ಹೇಳಿರ್ತಕ್ಕಂಥದ್ದನ್ನ ಇನ್ನೊಂದು ದ್ರವ್ಯ ಎಂದೂ ಪರಿಣಾಮ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವು ಏನ್ ಮಾಡ್ಕೊಳ್ಬೇಕು ಅಂದ್ರೆ ತಿಳ್ಕೊಳ್ಬೇಕು ಅಂತ ಹೇಳಿ ಶಿಷ್ಯನಿಗೆ ಹೇಳಿ ಅವನ ಈ ಒಂದು ವ್ಯವಸ್ಥೆಯನ್ನ ಅಂದ್ರೆ ಅಜೀವ ಮತ್ತು ಜೀವ ಎರಡು ಅಪರಿಣಾಮಿ ಇದಾವಂತೇನು ಸಾಂಖ್ಯಮತಿ ಹೇಳಿದ್ದಲ್ಲ, ಅವನಿಗೆ ಹೇಳಿದ್ರು ಜೀವ ಪರಿಣಾಮ ಸ್ವಭಾವಿಯಾಗಿದೆ. ಯಾವಾಗ ತನ್ನ ಉಪಯೋಗ ಕ್ರೋಧಾದಿ ರೂಪವಾಗಿ ಪರಿಣಮಿಸ್ತದಲ್ಲ, ಆಗ ಅದು ಸ್ವತಃ ಕ್ರೋಧಾದಿ ರೂಪವೇ ಆಗ್ತದ ಅಂತ ಹೇಳಿ ಏನ್ ಮಾಡ್ಕೋಬೇಕು, ತಿಳ್ಕೋಬೇಕಪ್ಪ. ಅಂದ್ರೆ ಇಲ್ಲಿ ಏನಾಗ್ತದ ಅಂತಂದ್ರೆ ಇದು ವಸ್ತು ವ್ಯವಸ್ಥೆ ಇದೆ ಅನ್ನೋದು ನಮಗ ಗೊತ್ತಾಗ್ತದ. ಈ ಪ್ರಕಾರ ಇವು 5 ಗಾಥೆಗಳ ಮೂಲಕ 121ರಿಂದ 125ನೇ ಗಾಥೆಯವರೆಗೆ ಈ ಪ್ರಕಾರದ ಒಂದು ಸ್ಪಷ್ಟೀಕರಣವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ತೇವೆ. ಬಹಳ ಸುಂದರವಾಗಿರತಕ್ಕಂಥ ವಿಷಯ ಇದು. 10 ಗಾಥೆಗಳು. 10 ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಜೀವನೂ ಕೂಡ ಪರಿಣಮನಶೀಲಿದೆ, ಜೀವವೂ ಕೂಡ ಪರಿಣಮನಶೀಲಿದೆ ಅನ್ನುವುದನ್ನ ಸಿದ್ಧ ಮಾಡಿದ್ರು. ಇದರಿಂದ ಸಾಂಖ್ಯಮತಿಗಳದ್ದು ನಿರಾಕರಣೆ ಆಗ್ತದೆ ಸ್ವಾಭಾವಿಕವಾಗಿ. ಹೀಗೆ 2 ವಿಷಯಗಳನ್ನ 5 ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಹೇಳಿದ್ರು. ಹೀಗೆ ಜೀವ ಮತ್ತು ಪುದ್ಗಲಗಳು ಅಪರಿಣಾಮಿನ ಅದಾವ ಅನ್ನುವಂತ ಯಾವ ವಾದ ಇತ್ತಲ್ಲ, ಅದನ್ನ ಏನ್ ಮಾಡಿದ್ರು ಅಂದ್ರೆ ನಿರಾಕರಣೆ ಮಾಡಿದ್ರು. ಜೀವವೂ ಪರಿಣಮನಶೀಲಿದೆ, ಅಜೀವವೂ ಕೂಡ ಪರಿಣಮನಶೀಲಿದೆ. ಜೀವದ ಭಾವಗಳನ್ನು ಪರಿಣಮನ ಮಾಡ್ತದ, ಅಜೀವದ ಭಾವಗಳನ್ನು ಪರಿಣಮನ ಮಾಡ್ತದ. ಈ ಪ್ರಕಾರ ಇಲ್ಲಿ ಸಾಂಖ್ಯ ಮತಗಳದ್ದು ಏನೊಂದು ಅಭಿಪ್ರಾಯ ಇತ್ತಲ್ಲ, ಮಿಥ್ಯಾಭಿಪ್ರಾಯ, ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಹಾಗಿಲ್ಲಪ್ಪ ಅನ್ನೋದನ್ನ ಸಿದ್ಧಗೊಳಿಸಿದ್ರು. ಹೀಗೆ 125 ಗಾಥೆಗಳನ್ನ ನೋಡಿದ್ವಿ. ಇನ್ನು 126ನೇ ಗಾಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ, 126ನೇ ಗಾಥೆಯಲ್ಲಿ ಏನು ಹೇಳವರಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ಬಹಳ ಸಿಂಪಲ್ ಆಗಿರತಕ್ಕಂಥದ್ದು ಒಂದು ಗಾಥೆ ಇದೆ. ಜ್ಞಾನಿ ಜ್ಞಾನಮಯ ಭಾವದ ಮತ್ತು ಅಜ್ಞಾನಿ ಅಜ್ಞಾನಮಯ ಭಾವದ ಕರ್ತೃ ಆಗ್ತಾನ. ಜ್ಞಾನಿ ಜ್ಞಾನಮಯ ಭಾವದ ಕರ್ತಾ ಇದ್ದಾನ, ಅಜ್ಞಾನಿ ಅಜ್ಞಾನಮಯ ಭಾವದ ಕರ್ತಾ ಇದ್ದಾನ. ಭಾವದ ಕರ್ತಾ ಇದ್ದಾರೆ ಇಬ್ರು ಅನ್ನೋದನ್ನ ಇಲ್ಲಿ ಹೇಳವರಿದ್ದಾರೆ. ನೋಡಿ 126ನೇ ಗಾಥೆಯನ್ನು ಹೇಳೋಣ. ಇದು ಇವತ್ತಿನ ಕೊನೆ ಗಾಥೆ, 126ನೇ ಗಾಥೆ. ಜಂಕುನದಿ ಭಾವಮಾದ ಕತ್ತಾಸೋ ಹೋದಿತಸ್ಸ ಕಮ್ಮಸ್ಸ ನಾನಿಸ್ಸಸ ನಾನಮವೋ ಅನ್ನಾನಮವೋ ಅಣಾನಿಸ್ಸ. ಕನ್ನಡದಲ್ಲಿ ಯಾವ ಭಾವವ ಮಾಡುವನಾತ್ಮ ನಾ ಭಾವರೂಪ ಕರ್ಮದ ಕರ್ತೃವಾಗುವನು. ಭಾವವದು ಜ್ಞಾನಿಗೆ ಜ್ಞಾನಮಯವಾದ, ಅಜ್ಞಾನಿಗದು ಅಜ್ಞಾನಮಯವಾಗಿದೆ. ನೋಡಿ, ಬಹಳ ಸಿಂಪಲ್ ಇದೆ, ಬಹಳ ಸುಂದರ ಇದೆ. ಏನು ಆದ ಅಂದ್ರೆ ಆತ್ಮನು, ಜಂಭಾವಂ ಯಾವ ಭಾವವನ್ನ ಕುಣದಿ ಮಾಡುತ್ತಾನೆ. ಆತ್ಮ ಯಾವ ಭಾವವನ್ನ ಮಾಡ್ತಾನೆ, ಸೋ ಅವನು ತಸ್ಸ ಕಮ್ಮಸ್ಸ ಆ ಭಾವರೂಪದ ಕರ್ಮದ ಕರ್ತೃ ಹೋದಿ ಆಗುತ್ತಾನೆ. ಆತ್ಮ ಯಾವ ಭಾವವನ್ನ ಮಾಡ್ತಾ ಇದ್ದಾನಲ್ಲ ಆ ಭಾವದ ಕರ್ತ ಇದ್ದಾನೆ. ಭಾವದ ಕರ್ತ ಆತ್ಮನೇ ಇದ್ದಾನೆ. ಆತ್ಮನೊಳಗೆ ಉತ್ಪನ್ನ ಆಗುವಂತ ಯಾವ ಭಾವ ಇದಾವಲ್ಲ ಆ ಭಾವದ ಕರ್ತ ಆತ್ಮನೇ ಇದ್ದಾನೆ. ಅದು ಎಂಥದ್ದೇ ಇರಲಿ ಭಾವ,
ಅದು ಭಾವ ಜ್ಞಾನಮಯ ಇರಲಿ ಅಥವಾ ಅಜ್ಞಾನಮಯ ಇರಲಿ. ಜ್ಞಾನಿ ಇದ್ದ ಅಂತಂದ್ರೆ ನಾನಿಸ್ಸ, ಜ್ಞಾನಿಗಂತೂ ಸ ಆ ಭಾವವು ನಾನಮವೋ, ಜ್ಞಾನಿಗಂತೂ ಆ ಭಾವ ಜ್ಞಾನಮಯ ಅದ. ಮತ್ತು ಅನ್ನಾನಿಸ್ಸ ಅನ್ನಾನಮವೋ, ಅಜ್ಞಾನಿಗೆ ಅಜ್ಞಾನಮಯ ಇದಾವ. ಜ್ಞಾನಿ ಜ್ಞಾನಮಯವಾದಂಥ ಭಾವದ ಕರ್ತೃ ಇದ್ದಾನ, ಅಜ್ಞಾನಿ ಅಜ್ಞಾನಮಯವಾದಂಥ ಭಾವದ ಕರ್ತೃ ಇದ್ದಾನ. ಈ ಪ್ರಕಾರವಾಗಿ ಜ್ಞಾನಿ ಜ್ಞಾನದ ಕರ್ತೃ, ಅಜ್ಞಾನಿ ಅಜ್ಞಾನದ ಕರ್ತೃ. ಅಂದ್ರೆ ಜ್ಞಾನಿ ಜ್ಞಾನ ರೂಪ ಯಾವ ಭಾವಿದೆ ಅದರ ಕರ್ತ ಆಗ್ತಾನ, ಅಜ್ಞಾನಿ ಅಜ್ಞಾನ ರೂಪದ ಯಾವ ಭಾವಿದೆ ಅದರದ್ದೇನಾಗಿರ್ತಾನ ಅಂದ್ರೆ ಕರ್ತ ಆಗಿರ್ತಾನ. ತಿಳಿತಾ? ಈ ಪ್ರಕಾರ 126ನೇ ಗಾಥೆಯೊಳಗಿದೆ. ಜ್ಞಾನಿಗಂತೂ ಸ್ವಪರಗಳ ಭೇದಜ್ಞಾನ ಆಗಿರೋದ್ರಿಂದ ಅವನಿಗೆ ತನ್ನ ಜ್ಞಾನಮಯವಾದಂಥ ಭಾವದ ಕರ್ತೃತ್ವನೇ ಇರ್ತದೆ. ಜ್ಞಾನಿಗೆ ತನ್ನ ಜ್ಞಾನಮಯವಾದಂಥ ಯಾವ ಭಾವಿದಾವಲ್ಲ ಅದರದ್ದು ಕರ್ತೃತ್ವ ಜ್ಞಾನಿಗಿರ್ತದೆ. ಮತ್ತು ಅಜ್ಞಾನಿ ಹೆಂಗದಾನಂದ್ರೆ ಸ್ವ ಮತ್ತು ಪರಗಳದ್ದು ಭೇದ ಜ್ಞಾನ ಇಲ್ಲ ಅವನಿಗೆ. ಸ್ವ ಮತ್ತು ಪರದ ಭೇದ ಜ್ಞಾನ ಇಲ್ಲದೇ ಇರೋದ್ರಿಂದ ಅಜ್ಞಾನಿ ಅವನಿಗೆ ತನ್ನ ಅಜ್ಞಾನಮಯವಾದಂಥ ಭಾವದ ಕರ್ತೃತ್ವ ಇರ್ತದ. ಅಜ್ಞಾನಿಗೆ ಅಜ್ಞಾನ ಭಾವದ ಕರ್ತೃತ್ವ ಇರ್ತದ, ಜ್ಞಾನಿಗೆ ಜ್ಞಾನ ಭಾವದ ಕರ್ತೃತ್ವ ಇರ್ತದೆ. ಇದನ್ನ 126ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂದ್ರೆ ಸ್ಪಷ್ಟವಾಗಿ ಹೇಳಿದ್ರು. ತಿಳಿತಾ? ಇದು ಕರ್ತಾಕರ್ಮ ಅಧಿಕಾರದ, ಈ ಕರ್ತಾಕರ್ಮ ಅಧಿಕಾರದೊಳಗ ಇಲ್ಲಿ ನಾವಿರತಕ್ಕಂಥ ಎಷ್ಟನೇ ಗಾಥೆ ಇದು? ಒಟ್ಟಾರೆಯಾಗಿ 126ನೇ ಗಾಥೆ ಇದೆ. ಈ 126ನೇ ಗಾಥೆಯೊಳಗೆ ನೋಡಿದ್ವಿ, ಜ್ಞಾನಿ ಜ್ಞಾನಮಯ ಭಾವದ ಕರ್ತಾ ಇದ್ದಾನ, ಅಜ್ಞಾನಿ ಅಜ್ಞಾನಮಯ ಭಾವದ ಏನಿದ್ದಾನಂದ್ರೆ ಕರ್ತಾ ಇದ್ದಾನ. ಹೀಗೆ ಕರ್ತೃತ್ವ ಇದೆ ಅನ್ನೋದೇನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಮತದವರು ಕರ್ತೃತ್ವನೇ ಇಲ್ಲ, ಪ್ರಕೃತಿ ಪುರುಷ ಎರಡೂ ಅಪರಿಣಾಮ ಇದಾವ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದನ್ನು ನಿರಾಕರಣೆ ಮಾಡಿದ್ರು ಹಿಂದಿನ ಗಾಥೆಗಳಲ್ಲಿ, ಹಿಂದಿನ 10 ಗಾಥೆಗಳಲ್ಲಿ. 5 ಗಾಥೆಗಳಲ್ಲಿ ಪುದ್ಗಲ ಪರಿಣಾಮಿ ಅದ ಅನ್ನೋದನ್ನು ಸಿದ್ಧ ಮಾಡಿದ್ರು, 5 ಗಾಥೆಗಳಲ್ಲಿ ಜೀವ ಪರಿಣಾಮಿ ಅದ ಅನ್ನೋದನ್ನು ಸಿದ್ಧ ಮಾಡಿದ್ರು. ಬಹಳ ಸುಂದರವಾದಂಥ ತರ್ಕಗಳ ಮೂಲಕ ಎರಡೆರಡು ಪಕ್ಷಗಳನ್ನು ನಿರ್ಮಾಣ ಮಾಡಿಕೊಂಡು ಏನ್ ಮಾಡಿದ್ರು ಅಂದ್ರೆ ಅದನ್ನು ಸಿದ್ಧ ಮಾಡಿದ್ರು. ಹಿಂಗ ಇವತ್ತು ನಾವು 126 ಗಾಥೆಗಳನ್ನು ನೋಡ್ಕೊಂಡಿದ್ದೇವೆ. 126ನೇ ಗಾಥೆಗೆ ಇಲ್ಲಿಗೆ ನಾವು ನಿಲ್ಲೋದಿದೆ. ಮುಂದಿನ ಅವಧಿಗಳಲ್ಲಿ 127ನೇ ಗಾಥೆಯಿಂದ ಪ್ರಾರಂಭಿಸೋದಿದೆ. ಹೀಗೆ ಕರ್ತಾಕರ್ಮ ಅಧಿಕಾರದೊಳಗ ಜ್ಞಾನಿ ಸ್ವಪರ ಭೇದ ವಿಜ್ಞಾನ ಇರೋದ್ರಿಂದ ತನ್ನ ಜ್ಞಾನಮಯವಾದಂಥ ಭಾವದ ಕರ್ತಾ ಇದ್ದಾನ, ಅಜ್ಞಾನಿಗೆ ಸ್ವಪರಗಳ ಭೇದ ವಿಜ್ಞಾನ ಇಲ್ಲದೆ ಇರೋದ್ರಿಂದ ಅವನಿಗೆ ತನ್ನದ ಅಜ್ಞಾನಮಯ ಭಾವದ ಏನದ ಅಂದ್ರೆ ಕರ್ತೃತ್ವ ಅದ ಅನ್ನುವಂಥ ಮಾತು ಇಲ್ಲಿಗೆ ಏನಾಗ್ತದೆ? ಸಿದ್ಧ ಆಗ್ತದೆ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು ಪುಣ್ಯಬಹುದು, ಮುಂದರಿದ ಪರಾಜಿತೇಶ್ವರನ ಕಾಣುವರುವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮೋದ ವೈದುವರವರು. ನೇಮದಿ ಸುರರಾಗಿ ನಾಳೆ ಶ್ರೀಮಂಧರ ಸ್ವಾಮಿಯ ಕಾನ್ವರರ್ತಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸವ್ವಸಾಹುನಂ. जय बोलो सिद्धांत शास्त्र की जय, जय बोलो जिनवानी माता की जय. जय जिनेन्द्र.